ಲವ್ ಜಿಹಾದ್ ವರ್ಸಸ್ ಹಿಂದೂ ಟಾಸ್ಕ್ ಫೋರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್, ನನ್ನ ಜೊತೆಗೆ ಆನಂದ್ ಕೂಡ ಇದ್ದಾರೆ. ಸಾಕಷ್ಟು ವಿವರಗಳನ್ನ ಇವತ್ತು ನಾವು ಮಾತಾಡ್ತೀವಿ. ಇಲ್ಲಿ ಲವ್ ಜಿಹಾದ್ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಟಾಸ್ಕ್ ಫೋರ್ಸ್ ರೆಡಿ ಆಗಿದೆಯಲ್ಲ. ರಾಜ್ಯದಲ್ಲಿ ಧರ್ಮ ಸಂಘರ್ಷಕ್ಕೆ ಮತ್ತೆ ಶುರುವಾಯಿತು. ಕರುನಾಡಿನಲ್ಲಿ ಲವ್ ಜಿಹಾದ್ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಕರುನಾಡಿನಲ್ಲಿ ಲವ್ ಜಿಹಾದ್ ಜ್ವಾಲಾಮುಖಿ ಸ್ಫೋಟ ಆಗಿರೋದು. ಅಂತರ್ಧರ್ಮೀಯ ವಿವಾಹ, ಪ್ರೀತಿಯ ಮೇಲೂ ಕೂಡ ಕೆಂಗಣ್ಣು. ಲವ್ ಜಿಹಾದ್ ವಿರುದ್ಧ ಹೊತ್ತಿತ್ತು ಬಹಿಷ್ಕಾರದ ಬೆಂಕಿ. ಲಡಾಯಿಗೆ ಸಜ್ಜಾಗಿ ನಿಂತ ಹಿಂದೂ ಪರ ಸಂಘಟನೆಗಳು. ಲವ್ ಜಿಹಾದ್ ಹೆಸರಲ್ಲಿ ಹೊಸ ಟಾಸ್ಕ್ ಫೋರ್ಸ್ ಇದು. ರಾಜ್ಯದಲ್ಲಿ ಧರ್ಮ ಸಂಘರ್ಷಕ್ಕೆ ಕರುನಾಡಿನಲ್ಲಿ ಲವ್ ಜಿಹಾದ್ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಲವ್ ಜಿಹಾದ್ ವಿರುದ್ಧ ಹೊತ್ತಿತ್ತು ಬಹಿಷ್ಕಾರದ ಬೆಂಕಿ. ಧರ್ಮ ದಂಗಲ್ಲಾಯಿತು, ವ್ಯಾಪಾರದಲ್ಲಿ ನಿರ್ಬಂಧ ಆಯಿತು. ಇದೀಗ ಲವ್ ಜಿಹಾದ್ ಹೆಸರಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಲವ್ ಜಿಹಾದ್ಗೊಂದು ಟಾಸ್ಕ್ ಫೋರ್ಸ್ ರೆಡಿ ಆಗಿದೆ. ಇದೆಲ್ಲ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಮಾರಲ್ ಪೊಲೀಸಿಂಗ್ ಅನ್ನುವಂಥದ್ದು ಹಿಂದೆಯೂ ಕೂಡ ಇತ್ತು. ಆ ಸಂದರ್ಭದಲ್ಲೂ ಸಾಕಷ್ಟು ಚರ್ಚೆಯ ಸಂಘರ್ಷಗಳಾಗಿತ್ತು. ಇದೀಗ ಲವ್ ಜಿಹಾದ್ ಹೆಸರಿನಲ್ಲೂ ಕೂಡ ಟಾಸ್ಕ್ ಫೋರ್ಸ್ ರೆಡಿ ಆಗೋದ್ರ ಜೊತೆಗೇನೆ ಮಾರಲ್ ಪೊಲೀಸಿಂಗ್ ಕೂಡ ಶುರುವಾಗುತ್ತಾ ಅನ್ನುವಂತ ಆತಂಕ ಶುರುವಾಗಿದೆ. ಕರಾವಳಿಯಲ್ಲಿ ಭುಗಿಲೆದ್ದ ಮತ್ತೊಂದು ಧರ್ಮ ಸಂಘರ್ಷ. ಹಳೆ ವಿವಾದ, ಹೊಸ ಕಿಚ್ಚು, ಜೋರಾಯ್ತು ಆಕ್ರೋಶ. ಮುಸ್ಲಿಮರ ವಿರುದ್ಧ ಹಿಂದೂ ಸಂಘಟನೆಗಳಿಂದ ಮಹಾ ಟಾಸ್ಕ್ ಇದು. ಟಾಸ್ಕ್ ಫೋರ್ಸ್ ಯಾವುದು? ಆ ವಿವಾದ ಏನದು? ಟಾಸ್ಕ್ ಫೋರ್ಸ್ ಏನಿದರ ಉದ್ದೇಶ? ಹಾಗಿದ್ರೆ ಈ ಲವ್ ಜಿಹಾದ್ ಹೆಸರಿನಲ್ಲಿ ಶುರುವಾಗಿರುವಂತಹ ಟಾಸ್ಕ್ ಫೋರ್ಸ್ ಇದೆಯಲ್ಲ, ಈ ಟಾಸ್ಕ್ ಫೋರ್ಸ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ದೊಡ್ಡ ಮಟ್ಟದ ಗೊಂದಲ ಕೂಡ ಶುರುವಾಗ್ತಾ ಇದೆ. ಹಾಗಿದ್ರೆ ಕರಾವಳಿಯಲ್ಲಿ ಭುಗಿಲೆದ್ದಿರುವಂತಹ ವಿವಾದ ಏನದು ಟಾಸ್ಕ್ ಫೋರ್ಸ್? ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ಕರಾವಳಿ ಅಂದಾಕ್ಷಣ ನೆನಪಿಗೆ ಬರೋದು ವಿವಾದಗಳ ಪ್ರಭಾವಳಿ, ಧರ್ಮದಂಗಲ್ನ ದಳ್ಳೂರಿ, ಮುಸ್ಲಿಮರ ವ್ಯಾಪಾರದ ವಿರುದ್ಧ ಉರಿ, ನೈತಿಕ ಪೊಲೀಸ್ಗಿರಿ. ಅದ್ಯಾವ ಜಾಗದಲ್ಲಿ ಹಿಜಾಬ್ ಕಿಡಿ ಹೊತ್ಕೊಳ್ತೋ, ಅದ್ಯಾವ ಜಾಗದಲ್ಲಿ ವಹಿವಾಟಿನ ಯುದ್ಧ ಶುರುವಾಯ್ತೋ, ಅದೇ ಕರಾವಳಿಯಲ್ಲಿ ಮತ್ತೊಂದು ಕದನದ ಕಾವು ಜೋರಾಗಿದೆ. ಮತ್ತೊಂದು ವಿವಾದದ ಸುನಾಮಿಯ ಆರ್ಭಟದ ಮುನ್ಸೂಚನೆ ಸಿಕ್ಕಿದೆ. ಎಸ್, ಧರ್ಮ ಯುದ್ಧದಲ್ಲಿ ಕರುನಾಡಂತೂ ಬೆಂದು ಹೋಗಿದೆ. ದಿನ ಬೆಳಗಾದ್ರೆ ಸಾಕು, ಒಂದಿಲ್ಲ ಒಂದು ವಿಚಾರ ಮುಸ್ಲಿಮರ ವಿರುದ್ಧ ಸಮರಕ್ಕೆ ಕಹಳೆ ಊತ್ತಿವೆ. ಹಲಾಲ್, ವ್ಯಾಪಾರ, ಮಾವು, ಆಟೋ, ಬಸ್ಸು, ಕಾರು, ಹೀಗೆ ಒಂದಾ ಎರಡ ಹಿಂದೂ ಸಂಘಟನೆಗಳ ಬತ್ತಳಿಕೆಯಲ್ಲಿ ಬ್ಯಾನ್ ಪಟ್ಟಿ ಎಗ್ಗಿಲ್ಲದೆ ಬೆಳೀತಾ ಇದ್ರೆ ಕರಾವಳಿಯಲ್ಲಿ ಇನ್ನೊಂದು ಕಿಚ್ಚು ಧಗಧಗಿಸೋಕೆ ಸಿದ್ಧವಾಗ್ತಿದೆ. ಕರಾವಳಿಯಲ್ಲಿ ಲವ್ ಜಿಹಾದ್ ವಿರುದ್ಧ ಮಹಾ ಟಾಸ್ಕ್. ಲವ್ ಜಿಹಾದ್ ವಿರುದ್ಧ ಹಿಂದೂ ಟಾಸ್ಕ್ ಫೋರ್ಸ್ ರೆಡಿ. ಲವ್ ಜಿಹಾದ್ ಕರಾವಳಿಯಲ್ಲಿ ಆಗಾಗ ಕಾದು ಕೆಂಡವಾಗಿ ತಣ್ಣಗಾಗುವ ವಿವಾದ ಮತ್ತೆ ಯಾವಾಗ ಸ್ಫೋಟವಾಗುತ್ತೋ ಗೊತ್ತಿಲ್ಲ. ಪ್ರಕರಣಗಳ ಪಟ್ಟಿಯೂ ಸಣ್ಣದಾಗ್ತಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂತೆ ಮೊನ್ನೆ ಪುತ್ತೂರು ತಾಲೂಕಿನ ಗುಂಡ್ಯ ಅರಣ್ಯದಲ್ಲಿ ಅನ್ಯ ಕೋಮಿನ ಜೋಡಿಯೊಂದನ್ನ ಹಿಂದೂ ಸಂಘಟನೆಗಳು ತಡೆದ ಪ್ರಕರಣ ಇನ್ನು ಹಸಿಯಾಗಿದೆ. ಮತ್ತೆ ಯಾಕೆ ಸುಳ್ಳು ಹೇಳಿದ? ಮತ್ತೆ ಅವಳು ಗೊತ್ತಿಲ್ಲ, ಸುಳ್ಳು ಯಾಕೆ ಹೇಳಿದ ಅವಳು? ಇಲ್ಲ ಒಂಜಿ ಪೊಣ್ಣು ಓಮು ವಾರ್ತಾ ನಿಕ್ಲು ಒಂಜಿ ಪೊಂಡ ಇಜ್ಜ ದಾಯಿ ಸುಳ್ಳು ಅನ್ನ ಇದೆ ಒಂಜಿ ಪನ್ಪೆ ನಂಚಿನ ತಪ್ಪು ಏಪಲ ಮಲ್ತಿಜಿ ಮಲ್ತಿಬು ಗಾಡಿ ಇದೆ ಗಿಸರ ಹೋಗ್ತಾನೆ. ಲವ್ ಜಿಹಾದ್ ವಿರುದ್ಧ ಹಿಂದೂ ಸಂಘಟನೆಗಳ ಸಮರ. ಹಳೆ ವಿವಾದ, ಹೊಸ ಕಿಚ್ಚು, ಜೋರಾಯ್ತು ಆಕ್ರೋಶ. ಎಸ್, ಕರಾವಳಿಯಲ್ಲಿ ಲವ್ ಜಿಹಾದ್ನಂತ ಕೇಸ್ ಯಾವಾಗ ಸದ್ದು ಮಾಡಿದ್ವೋ ಹಿಂದೂ ಸಂಘಟನೆಗಳ ನಿದ್ರೆಗೆಡಿಸಿದೆ.
ಹೀಗಾಗಿಯೇ ಈ ಲವ್ ಜಿಹಾದ್ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ. ಇದರ ಭಾಗವಾಗಿಯೇ ಟಾಸ್ಕ್ ಫೋರ್ಸ್ ರಚನೆ ಆಗ್ತಿದೆ. ಈ ಬಗ್ಗೆ ಮಾಹಿತಿ ನೀಡಿರೋ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀ ಲವ್ ಜಿಹಾದ್ ತಡೆಗಟ್ಟುವ ನಿಟ್ಟಿನಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ ಅಂದಿದ್ದಾರೆ. ಇವತ್ತಿನ ಈ ಕರಾಳತೆಯ ಕ್ರೂರತೆಯ ವ್ಯವಸ್ಥೆಯಲ್ಲಿರುವಂತಹ ಈ ಪ್ರೀತಿ ಪ್ರೇಮ ಪ್ರಕರಣಗಳ ಸನ್ನಿವೇಶಗಳನ್ನು ಗಮನಿಸಿಕೊಂಡು ಮೂಡುಬಿದ್ರಿಯ ಪ್ರಿಯಾಂಕ ಪ್ರಕರಣ ನಡೆದ ಸಂದರ್ಭದಲ್ಲಿ ನಾವೊಂದು ಈ ವ್ಯವಸ್ಥೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಂಘಟನೆಗಳ ಸಹಕಾರದೊಂದಿಗೆ ಸಾಮಾಜಿಕ ಜಾಲತಾಣಗಳಾಗಿರತಕ್ಕಂತಹ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಇತ್ಯಾದಿಗಳಲ್ಲಿ ಹರಿದು ಬರುವಂತಹ ವಿಷಯಗಳನ್ನು ಗಮನಿಸಿಕೊಂಡು ಹಿಂದೂ ಟಾಸ್ಕ್ ಫೋರ್ಸ್ ಅನ್ನುವಂತಹ ಒಂದು ಸಂಘಟನೆಯನ್ನು ರಚನೆ ಮಾಡಿದ್ದೀವಿ. ಹಾಗಿದ್ರೆ ಈ ಟಾಸ್ಕ್ ಫೋರ್ಸ್ನ ಉದ್ದೇಶ ಏನು, ಟಾಸ್ಕ್ ಫೋರ್ಸ್ ಏನ್ ಮಾಡುತ್ತೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪ್ರಮುಖವಾಗಿ ಅನ್ಯ ಕೋಮಿನವರ ಜೊತೆ ಪ್ರೀತಿಯಲ್ಲಿದ್ದವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುತ್ತೆ. ಈ ಮಾಹಿತಿಯನ್ನ ವಿದ್ಯಾರ್ಥಿಗಳಿಂದ ಟಾಸ್ಕ್ ಫೋರ್ಸ್ ಸಮಿತಿ ಪಡೆದುಕೊಳ್ಳುತ್ತೆ. ಮುಸ್ಲಿಂ ಹುಡುಗ ಅಥವಾ ಹುಡುಗಿ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು. ಅಂಥವರ ಸಂಪೂರ್ಣ ಮಾಹಿತಿಯನ್ನ ಟಾಸ್ಕ್ ಫೋರ್ಸ್ಗೆ ನೀಡಬೇಕು. ಇಷ್ಟೆಲ್ಲ ಮಾಹಿತಿಯನ್ನ ಹಿಂದೂ ಸಂಘಟನೆಯ ವಿದ್ಯಾರ್ಥಿಗಳಿಂದ ಪಡಿಬೇಕು. ಇಷ್ಟೇ ಅಲ್ಲ, ಮುಸ್ಲಿಂ ಹುಡುಗನ ಜೊತೆ ಹಿಂದೂ ಹುಡುಗಿ ಹೋಗಬಾರ್ದು, ಮುಸ್ಲಿಂ ಹುಡುಗನ ಜೊತೆ ಹಿಂದೂ ಹುಡುಗಿ ಮದುವೆ ಆಗಬಾರ್ದು, ಮುಸ್ಲಿಂ ಹುಡುಗರ ಜೊತೆ ಹಿಂದೂ ಹುಡುಗಿ ಬೆರೀಬಾರ್ದು ಅನ್ನೋ 3 ರೀತಿಯ ಸಮರವನ್ನ ಸಾರಿವೆ. ಅಂದಹಾಗೆ ಈ ಟಾಸ್ಕ್ ಫೋರ್ಸ್ ನಲ್ಲಿ ವಕೀಲರ ತಂಡ ಇರುತ್ತೆ. ಮೊದಲು ಅನ್ಯ ಕೋಮಿನವರು ಪ್ರೀತಿಯಲ್ಲಿದ್ರೆ ಅವ್ರ ಜೊತೆ ಮಾತುಕತೆ ಮಾಡಲಾಗುತ್ತೆ. ಲವ್ ಜಿಹಾದ್ ನಂತ ಪ್ರಕರಣವಾದ್ರೆ ಅಂಥವರ ವಿರುದ್ಧ ಕಾನೂನಿನ ಮೂಲಕ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಪ್ರಕರಣದ ತೀವ್ರತೆ ಮೇರೆಗೆ ಮುಂದಿನ ಕ್ರಮ ನಡೆಸಲಾಗುತ್ತೆ. ಈ ಕೇಸ್ ಪರಿಶೀಲನೆ ನಂತರ ಜಾಗೃತಿ ಮೂಡಿಸಿ ಆಮಿಷಕ್ಕೊಳಗಾದವರು ಹಾಗೂ ಬಡವರಿಗೆ ಆರ್ಥಿಕ ಸಹಾಯ ಮಾಡುವ ಗುರಿ ಹೊಂದಲಾಗಿದೆ. ಹೀಗಿರುವ ಸನ್ನಿವೇಶಗಳಲ್ಲಿ ಆ ಟಾಸ್ಕ್ ಫೋರ್ಸ್ ರಚನೆ ಮಾಡುವಂತಹ ಸನ್ನಿವೇಶ ಯಾಕೆ ನಮಗೆ ಉತ್ಪನ್ನವಾಯಿತು ಅಂತ ಹೇಳಿದರೆ, ಇವತ್ತು ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಶಾಲೆಯನ್ನು ಕಲಿಯುವಂತಹ ಸಂದರ್ಭಗಳಲ್ಲಿ ತಾವು ಯಾವ ಉದ್ದೇಶವನ್ನಿಟ್ಟುಕೊಂಡು ವಿದ್ಯೆಯನ್ನು ಕಲಿಯಬೇಕು ಅಂತ ಬರ್ತಾರೆ, ಮಧ್ಯದಲ್ಲಿ ಆ ವಿದ್ಯೆಯಿಂದ ಹೊರತಾದಂತಹ ಒಂದು ಈ ಪ್ರೀತಿ ಪ್ರೇಮದ ನಾಟಕಗಳು ನಡೀತಾ ಹೋಗುವಂತಹ ಸನ್ನಿವೇಶದಲ್ಲಿ ಯಾವ ಕರ್ತವ್ಯವನ್ನು ತಾವು ಜೀವನದಲ್ಲಿ ಮುಗಿಸಿಕೊಂಡು ತಮ್ಮ ಬದುಕನ್ನು ಕಟ್ಟಬೇಕು, ಆ ಬದುಕನ್ನು ಕಳ್ಕೊಳ್ತೀರಿ ಅನ್ನುವ ಕಾರಣಕ್ಕೆ ನಾವು ಈ ಸಂಘಟನೆಯನ್ನು ಶುರು ಮಾಡಿದೆವು. ಇದು ವಿದ್ಯಾರ್ಥಿಗಳ ಮತ್ತು ಪೋಷಕರ ವ್ಯವಸ್ಥೆಯಲ್ಲಿ ಸಂಘಟನೆ ಬೆಳೆಯುತ್ತಾ ಹೋಯಿತು. ಪ್ರಚಾರಕ್ಕಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ ಹೀಗ್ ಮಾಡ್ತಿದೆ. ಲವ್ ಜಿಹಾದ್ ಆರೋಪಕ್ಕೆ ಕಿಡಿಕಾರಿದ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮಸೂದ್ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರಚಾರಕ್ಕಾಗಿ ಇದನ್ನೆಲ್ಲ ಮಾಡ್ತಿವೆ ಅಂತ ತಿರುಗೇಟು ಕೊಟ್ರು. ಇವತ್ತು ಲವ್ ಜಿಹಾದ್ ಎಂಬ ಆರೋಪವನ್ನು ಕೇಳಿ ಬರೋದು ಇದು ಮೊದಲ ಏನಲ್ಲ. ಬಿಜೆಪಿಯವರಿಗೆ ಮತ್ತು ಸಂಘ ಪರಿವಾರಿಗೆ ಇರುವಂಥ ಒಂದು ಪ್ರಚಾರಗೋಸ್ಕರ ಲವ್ ಜಿಹಾದನ್ನು ನೆಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಲವ್ ಎಂಬ ಪದ್ಧತಿಯನ್ನು, ಅದು ಪ್ರೀತಿ ಪ್ರೇಮ, ಅದು ಹಿಂದಿನ ಕಾಲದಲ್ಲಿ ಹಲವು ವರ್ಷ ಕಾಲದಿಂದ ಮೊದಲಿಂದ ಬರುವಂಥ ಪ್ರೀತಿಯ ಒಂದು ವಿಶ್ವಾಸಗಳು. ಅದು ಮುಸಲ್ಮಾನರು ಪ್ರೀತಿ ಮಾಡಿ ಹಿಂದೂಗೆ ಹೋದಂಥ ಬಹಳ ಘಟನೆಗಳು ಇದೆ. ಅದೇ ರೀತಿ ಹಿಂದೂ ಹುಡುಗಿಯರು ಪ್ರೇಮ ಇದರಲ್ಲಿ ಬಂದು ಮುಸಲ್ಮಾನ ಆದದ್ದು ತುಂಬ ಘಟನೆಗಳು ಇದೆ. ಈ ಪ್ರೀತಿ ಪ್ರೇಮ ಅಂತ ಬಡ ಜನರಿಗಿರುವಂತಲ್ಲ, ಮಧ್ಯಮದ ವರ್ಗ ಜನರಿಗಿರುವಂತಲ್ಲ, ದೊಡ್ಡ ದೊಡ್ಡ ಜನರು ಕೂಡ ಇವತ್ತು ರಾಜಕಾರಣಿ ಮಕ್ಕಳು ಕೂಡ ಪ್ರೀತಿ ಪ್ರೇಮದಲ್ಲಿ ಎಷ್ಟೋ ಮುಸಲ್ಮಾನ ಆಗಿದ್ದಾರೆ, ಎಷ್ಟೋ ಮುಸಲ್ಮಾನ ಹುಡುಗಿ ಹಿಂದೂಗಳಾಗಿದ್ದಾರೆ. ಎಷ್ಟೋ ಫಿಲ್ಮ್ ಆ್ಯಕ್ಟರ್ ಆಗಲಿ, ಕ್ರಿಕೆಟ್ ಆಗಲಿ, ದೊಡ್ಡ ದೊಡ್ಡ ಶ್ರೀಮಂತರು. ಯಾಕೆ ಅವರ ವಿರೋಧಿಯವರು ಮಾತಾಡ್ತಾ ಇಲ್ಲ? ಅವರ ವಿರೋಧ ಯಾಕೆ ಹೋರಾಡ್ತಾ ಇಲ್ಲ? ಇವರು ಬರೇ ಬಡ ಜನರು ಪ್ರೇಮ ಅದರಲ್ಲಿ ಹೋದ ತಕ್ಷಣ ಅದು ಲವ್ ಜಿಹಾದ್ ಅಂತ ಹೇಳಿಕೊಂಡು ಬಡ ಮುದ್ದು ಜನರನ್ನು ಬಲಿಪಾಸ್ ಮಾಡುವಂಥ ಈ ಕ್ರಮ ಉಂಟಲ್ಲ, ಅದು ಸರಿಯಲ್ಲ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ನಾನು. ಒಟ್ನಲ್ಲಿ ಹಳೆ ವಿವಾದಕ್ಕೆ ಹಿಂದೂ ಸಂಘಟನೆಗಳು ಹೊಸದಾಗಿ ರಣಕಹಳೆ ಊದಿವೆ. ಧರ್ಮದಳ್ಳೂರಿ ನಡುವೆ ಈ ಟಾಸ್ಕ್ ಫೋರ್ಸ್ ಮತ್ತಷ್ಟು ಆಕ್ಟಿವ್ ಆಗ್ತಿರೋದು, ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ, ಮತ್ಯಾವ ರಗಳೆ ಸೃಷ್ಟಿಸುತ್ತೋ ದೇವರೇ ಬಲ್ಲ. ಪೃಥ್ವಿ, TV9 ಮಂಗಳೂರು. ಲವ್ ಜಿಹಾದ್ಗೆ ಒಳಗಾದಂತಹ ಕುಟುಂಬವನ್ನ ಬಹಿಷ್ಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪತ್ರ ಬರೆಯಲಾಗಿತ್ತು. ಪತ್ರದಲ್ಲಿ ಸುದೀರ್ಘವಾಗಿ ಉಲ್ಲೇಖ ಮಾಡಲಾಗಿತ್ತು. ಅಂಥವ್ರನ್ನ ಸಾಮಾಜಿಕವಾಗಿ ಒಂದಷ್ಟು ದಿವಸಗಳ ಕಾಲಕ್ಕೆ ಬಹಿಷ್ಕರಿಸಿದ್ರೆ ಬುದ್ಧಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರು ಜಾಯ್ನ್ ಆಗ್ತಿದ್ದಾರೆ. ಜೊತೆಗೆ ಉಮರ್ ಶರೀಫ್ ಮುಸ್ಲಿಂ ಮುಖಂಡರ ಜೊತೆಗೆ ಜಾಯ್ನ್ ಆಗ್ತಾರೆ. ರಾಜಶೇಖರಾನಂದ ಸ್ವಾಮೀಜಿ, ವಜ್ರದೇಹಿ ಮಠದ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಹಾಗೆಯೇ ಪತ್ರ ಬರೆದಿರುವಂಥ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ
ನಾಗೇಶ್ ಕಲಬುರ್ಗಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಸಂತ್ರಸ್ತೆಯ ತಾಯಿ ಎಲ್ಲಮ್ಮೂ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಮೊದಲಿಗೆ ನಾನು ನಾಗೇಶ್ ಕಲಬುರ್ಗಿ ಅವರನ್ನ ಪ್ರಶ್ನೆ ಮಾಡ್ತೀನಿ. ನಾಗೇಶ್ ಕಲಬುರ್ಗಿ ಅವರೇ, ಇಲ್ಲಿ ಲವ್ ಜಿಹಾದ್ಗೆ ಒಳಗಾಗಿರುವಂಥ ಒಂದು ಕುಟುಂಬವನ್ನ ಅಥವಾ ಮೊದಲೇ ನೊಂದಿರುವಂಥ ಒಂದು ಕುಟುಂಬವನ್ನ ಇಡೀ ಸಮಾಜದಿಂದ ಬಹಿಷ್ಕಾರ ಮಾಡಿ ಅಂತೇಳಿ ಪತ್ರ ಬರೀತಿರಲ್ಲ, ಏನಿದ್ರ ಉದ್ದೇಶ? ಸರ್, ನಾನು ಆ ಪತ್ರ ಬರಲಿಕ್ಕೆ ಕಾರಣ ಏನಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಸಹಿತ ಇಂಥ ಘಟನೆಗಳು ಮುಂದೆ ಮುಂದೆ ಮತ್ತೆ ಅದು ಮತ್ತೆ ಬರಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಮ್ಮ ಸಮಾಜದ ಧರ್ಮದರ್ಶಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೇನೆ. ಯಾಕಂದರೆ ಮೊನ್ನೆ ನಡೆದಂಥ ಘಟನೆ ತಾವೆಲ್ಲ ನೋಡಿದ್ರಿ. ಯಾಕಂದರೆ ಲವ್ ಜಿಹಾದ್ನಲ್ಲಿ ಯಾವ ರೀತಿ ಸಿಕ್ಕೊಂಡು ಜನ ಒದ್ದಾಡ್ತಾ ಇದ್ದಾರೆ ಅಂತೂ ತಾವು ನೋಡ್ತಾ ಇದ್ರಿ. ಯಾಕಂದರೆ ಇವತ್ತು ಲವ್ ಜಿಹಾದ್ ಯಾವ ರೀತಿ ಇದೆ ಅಂದರೆ, ಇವತ್ತು ಅಮಾಯಕ ಹುಡುಗಿಯರುಗಳಿಗೆ ಇವು ಒಂದು ಮೋಸ ಮಾಡಿ ಲವ್ ಮಾಡಿ ಅವರಿಗೆ ಲವ್ ಜಿಹಾದ್ನ ಸಿಲುಕಿ ಮುಂದೆ ಅದರಿಂದ ಹೊರಗೆ ಬರಬಾರ್ದವ್ರು, ಆ ರೀತಿಯಾದಂಥ ಒಂದು ಘಟನೆಗಳು ಇವು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ನಾನು ಹೇಳೋದು ಏನಂದರೆ, ಇವತ್ತು ಹಿಂದೂ ಸಮಾಜದಲ್ಲಿ ಇಂಥವೆಲ್ಲವೂ ಘಟನೆಗಳು ನಡೀತಾ ಇದ್ದಾವೆ. ಲವ್ ಎಲ್ಲರೂ ಹೇಳ್ತಾರೆ ಲವ್ ಅಂದ್ರೆ ಪ್ರೀತಿ ಅಂತ ಹೇಳ್ತಾರೆ. ಆಗಲಿ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಒಂದು ಏನಂದ್ರೆ, ಮೊನ್ನೆ ನಡೆದಂಥ ಘಟನೆ, ಯಾಕಂದರೆ ಗದಗ್ನಲ್ಲಿ ನಡೆದಂಥ ಘಟನೆ ತಾವೆಲ್ಲರೂ ಸಮಕ್ಷಮ ನೋಡಿದ್ರಿ. ಲವ್ ಜಿಹಾದ್ನಲ್ಲಿ ಸಿಲುಕಿ ಆ ಹುಡುಗಿ ಅಲ್ಲೆಲ್ಲ ಮದುವೆ ಮಾಡಿಕೊಂಡು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಮುಂದೆ ಅವ್ರ ಪರಿಸ್ಥಿತಿ ಏನಾಯ್ತು? ಆವಾಗ ಲವ್ ಜಿಹಾದ್ ಅಂದರೆ ಅದರ ಮೊದಲ ಒಂದು ಲಗ್ನ ಮಾಡ್ಕೊಂಡಿದ್ರು ಅವರು, ಅದರ ಮೊದಲೇ ಒಂದು ಲಗ್ನ ಮಾಡ್ಕೊಂಡಿದ್ರು. ಆಮೇಲೆ ಇದಕ್ಕೂ ಸಹಿತ ಲವ್ ಜಿಹಾದ್ನಲ್ಲಿ ಬಳಸಿ ಮುಂದೆ ಅದಕ್ಕೂ ಅಕ್ಕಿಗೂ ಸಹಿತ ಸಬ್ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಮುಂದೆ ಗೊತ್ತಾಯ್ತು ಇನ್ನೊಂದು ಲಗ್ನ ಆಗೈತೆ ಅಂತೇಳಿ. ಇದು ಲವ್ ಜಿಹಾದ್ ಅಲ್ಲ, ಮತ್ತೇನಿದು? ಓಕೆ, ಹಾಗಾಗಿ ನಾಗೇಶ್ ಕಲಬುರ್ಗಿ ಅವರೇ, ನಾಗೇಶ್ ಅವರೇ, ನಿಮಗೆ ಇರುವಂತ ಪ್ರಶ್ನೆ ಇಷ್ಟೇ, ಯಾರು ಲವ್ ಜಿಹಾದ್ಗೆ ಒಳಗಾಗಿರ್ತಾರಲ್ಲ ಆ ಯುವತಿಯ ಕುಟುಂಬವನ್ನ ಬಹಿಷ್ಕಾರ ಮಾಡಿ ಅಂತೇಳಿ. ಬಹಿಷ್ಕಾರ ಮಾಡೋದು ಎಷ್ಟು ಸರಿ ಅಂತ ಆ ಕುಟುಂಬಸ್ಥರೇನಾದ್ರೂ ಹೇಳಿದಾರ ಯುವತಿಗೆ, ಇಲ್ಲ ನೀನು ಅನ್ಯ ಕೋಮಿನ ಯುವಕನ ಜೊತೆಗೆ ಪ್ರೀತಿ ಮಾಡು ಅಂತ ಹೇಳಿ? ಅಲ್ಲ, ನೀವೇನೇ ಸಮರ್ಥನೆ ಕೊಡ್ಬೋದು ನಾಗೇಶ್ ಅವರೇ. ನೀವು ಬರೆದಿರುವಂತ ಪತ್ರದಲ್ಲಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರಿಬೇಡಿ ಅಂತ ಹೇಳ್ತೀರಾ. ನೀವೇ ಮಾತನಾಡಿರುವಂತ ಮಾತಲ್ಲಿ ಅಂಥವ್ರನ್ನ ಸಮಾಜದಿಂದ ಬಹಿಷ್ಕಾರ ಮಾಡಿ ಆವಾಗ ಬುದ್ಧಿ ಬರುತ್ತೆ ಅಂತೇಳಿ ಕುಟುಂಬಸ್ಥರು ಯಾರಾದ್ರೂ ಹೇಳಿದ್ರ ಯುವತಿಗೆ, ಇಲ್ಲ ನೀನು ಅನ್ಯ ಕೋಮಿನ ಯುವಕನ ಜೊತೆಗೆ ಪ್ರೀತಿ ಮಾಡಿ ವಾಪಸ್ ಮದುವೆ ಆಗು ಅಂತ ಹೇಳಿ? ಅಂತ ಕುಟುಂಬನ ಬಹಿಷ್ಕಾರ ಮಾಡೋದಕ್ಕೆ ಯಾರು ಕೊಟ್ಟಿರೋದು ಅಧಿಕಾರ ನಾಗೇಶ್ವರೇ? ನೋಡಿ, ಇದು ಈ ರೀತಿಯಾದಂಥ ಒಂದು ಲೆಟರನ್ನು ನಾನು ಕೊಟ್ಟಿದ್ದೇನೆ ಸಮಾಜ ಧರ್ಮದರ್ಶಿಗಳಿಗೆ. ಹೌದು, ಆದ ಸಮಾಜ ಧರ್ಮದರ್ಶಿಗಳು ಅದನ್ನು ತಮ್ಮ ಮೀಟಿಂಗ್ನಲ್ಲಿ ಪರಿಶೀಲನೆ ಮಾಡ್ತಾರೆ. ಅವರು ಅದು ಮಾಡಬೇಕು ಬೇಡ ಮತ್ತು ಯಾವುದು ಮತ್ತು ಬೇರೆ ವಿಚಾರನ ಮಾಡಬೇಕು ಅನ್ನೋದು ಅವ್ರು ವಿಚಾರ ಮಾಡ್ತಾರೆ. ಆದರೆ ಒಂದು ಏನಂದ್ರೆ, ಇದರಲ್ಲಿಂದ ಲಿಸ್ಟ್ ಈಗ ನೋಡ್ರಿ, ಯಾವುದೇ ಒಂದು ಮನೆಯಲ್ಲಿ ತಂದೆ ತಾಯಿಗೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರ್ತೈತೆ ಅದು. ಯಾಕಂದ್ರೆ ಅವರು ಬುದ್ಧಿ ಹೇಳ್ದಿರ್ತಾರೆ, ಆದರೂ ಸಹಿತ ಹುಡುಗಿ ಮಾತು ಕೇಳೋದಿಲ್ಲ. ಅವಾಗ ಏನಾಗ್ತೈತೆ ಅಂದ್ರೆ, ಇಂಥವು ಸ್ವಲ್ಪ ಸಮಾಜದಿಂದ ನಾವು ಈ ರೀತಿ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂದ್ರೆ ಅಟ್ಲೀಸ್ಟ್ ಏನಾಗ್ತೈತಿ, ಒಂದು ಹೆದರಿಕೆ ಇರ್ತೈತಿ. ಯಾಕಂದ್ರೆ ಸಮಾಜದಲ್ಲಿ ಅಕಸ್ಮಾತ್ ಈ ರೀತಿ ಆತಂದ್ರೆ ಸಮಾಜದಲ್ಲಿ ನಮಗೆ ಬೆಲೆ ಸಿಗುವುದಿಲ್ಲ. ಹಾಗಾಗಿ ನಾವು ಹುಷಾರಿರಬೇಕು. ಹಾಗಾಗಿ ತಂದೆ ತಾಯಿನೂ ಸಹಿತ ಆ ಮಕ್ಕಳ ಮೇಲೆ ಕಾಳಜಿ ಇಟ್ಕೋತಾರೆ. ಆ ಹುಡುಗಿನೂ ಸಹಿತ ಅಕಸ್ಮಾತ್ ನಾನು ಲವ್ ಜಿಹಾದ್ನಲ್ಲಿ ಬಲಿ ಆದೆ ಅಂದರೆ ನನ್ನ ತಮ್ಮಗೆ ಕನ್ಯಾ ಕೊಡೋದಿಲ್ಲ, ಆಮೇಲೆ ನನ್ನ ತಂಗಿದು ಮ್ಯಾರೇಜ್ ಆಗೋದಿಲ್ಲ. ಇಂಥವೆಲ್ಲ ನಾಳೆ ನಮ್ಮ ಸಮಾಜದಲ್ಲಿ ಯಾರೂ ಬೆಲೆ ಕೊಡೋದಿಲ್ಲ. ಇಂಥವು ಆದ ಒಂದು ನಾಳೆ ನಮ್ಮ ಪೂರ ಜೀವನವನ್ನ ಹಾಳಾಗ್ತೈತೆ ಅಂತೇಳಿ ವಿಚಾರ ಮಾಡ್ತಾರೆ. ನಿಮ್ ಜೊತೆಗೆ ಮಾತಾಡ್ತೀನಿ, ಸಾಕಷ್ಟು ವಿಚಾರ ಇದೆ ನಾಗೇಶ್ ಅವರು. ಯಾಕೆಂದ್ರೆ ನೀವು ತೀರಾ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಇದನ್ನ ಬರ್ದಿರೋ ಪತ್ರ ಅದು ಅಫಿಷಿಯಲ್ ಆಗಿ ಬರ್ದಿರುವಂತ ಪತ್ರ, ಅದು ನಿಮ್ಮದೇ ಲೆಟರ್ ನಲ್ಲಿ ಬರ್ದಿರುವಂತಹ ಪತ್ರ. ತೀರಾ ಕೂಲ್ ಆಗಿ ಮಾತಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರ ನಿಮ್ಮ ಹತ್ರ ಮಾತನಾಡ್ತೀವಿ. ಜೊತೆಗೆ ವಜ್ರದೇವಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ರಾಜಶೇಖರಾನಂದ ಸ್ವಾಮೀಜಿಗಳೇ, ಒಂದು ಕಡೆಗೆ ಲವ್ ಜಿಹಾದ್ಗೆ ಒಳಗಾಗಿರುವಂತಹ ಕುಟುಂಬವನ್ನು ಬಹಿಷ್ಕರಿಸಿ ಅಂತೇಳಿ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ತಮ್ಮ ಅಫಿಷಿಯಲ್ ಆಗಿರುವಂತಹ ಪತ್ರದಲ್ಲಿ ಬರೀತಾರೆ ಒಂದು ಸಮುದಾಯಕ್ಕೆ. ಅದರ ಜೊತೆಗೆ ನೀವು ಕೂಡ ಈಗ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ಈ ಲವ್ ಜಿಹಾದನ್ನು ತಡಿಬೇಕು ಅಥವಾ ನಮ್ಮ ಯುವಕ ಯುವತಿಯರಿಗೆ ಜಾಗೃತಿ ಮೂಡಿಸುವಂಥ ಕಾರಣಕ್ಕಾಗಿ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಂತ ಹೇಳಿ. ಏನಿದು ಟಾಸ್ಕ್ ಫೋರ್ಸ್ ಸ್ವಾಮೀಜಿಗಳೇ? ಏನ್ ಕೆಲಸ ಮಾಡುತ್ತೆ ಈ ಟಾಸ್ಕ್ ಫೋರ್ಸು? ಪ್ರಸ್ತುತವಾಗಿರತಕ್ಕಂತಹ ಸನ್ನಿವೇಶಗಳಲ್ಲಿ ಈ ಲವ್ ಜಿಹಾದಿನ ಪ್ರಕ್ರಿಯೆಗಳು ಅವ್ಯಾಹತವಾಗಿ ನಡೀತಾ ಇದೆ. ಬಹಳ ಪ್ರಕರಣಗಳು ನಮ್ಮ ಎದುರು ಬಂದಾಗ ಅವರನ್ನ ಜಾಗೃತಿ ಮಾಡಿ ಅವರನ್ನ ಸಂಸಾರದೊಳಗೆ ನಿಲ್ಲಿಸಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಇದನ್ನ ಅವರಿಗೆ ಬೋಧನೆ ಮಾಡ್ತಾ ಹೋಗೋದು. ಹಾಗಿದ್ರೆ ಅವರಿಗೆ ಸಂಸ್ಕೃತಿ ಇಲ್ವಾ? ಸಂಸ್ಕೃತಿ ಇದೆ. ಆದ್ರೆ ಯಾವುದೋ ಒಂದು ಆಸೆ, ಅಮಿಷ, ಈ ಪ್ರೀತಿ ಪ್ರೇಮ ಅನ್ನೋದು ಕುರುಡು ಇದೆ. ಈ ಕುರುಡಿನಲ್ಲಿ ಬಿದ್ದು ಅವರು ಬದುಕನ್ನ ಕಳ್ಕೊಳ್ತಾ ಇದ್ದಾರೆ. ನಾವು ಟಾಸ್ಕ್ ಫೋರ್ಸ್ ರಚನೆ ಮಾಡಿರೋದು ಮೂಡುಬಿದ್ರಿ ಪ್ರಿಯಾಂಕಾ ಪ್ರಕರಣದ ನಂತರ. ಮೂಡುಬಿದ್ರಿಯ ಪ್ರಿಯಾಂಕಾ ಪ್ರಕರಣದ ನಂತರ
8 ಪ್ರಕರಣಗಳು ಸಾರಾಸಗಟಾಗಿ ಇದಕ್ಕೆ ಬಂತು, ಮುನ್ನೆಲೆಗೆ ಬಂತು. ಆಗ ನಮ್ಗೇನಾಯ್ತು ಅಂದ್ರೆ, ಹಿಂದೂ ಯುವತಿಯರು ತಂದೆ ತಾಯಿ ಅವರನ್ನ ಸಾಕಿ ಅವರ ಬದುಕನ್ನ 20-21 ವರ್ಷದವರೆಗೆ ಮುಂದುವರಿಸಿ ಒಂದು ಗಳಿಗೆಯಲ್ಲಿ ತಂದೆ ತಾಯಿಯನ್ನ ಬಿಟ್ಟು ಹೋಗುವಂತ ಸನ್ನಿವೇಶಗಳು ಕೇವಲ ಈ ಕುರುಡು ಪ್ರೀತಿಯಿಂದ ನಿರ್ಮಾಣವಾಯಿತು. ಸ್ವಾಮೀಜಿಗಳ 20-21 ವರ್ಷ ನಮ್ಮನ್ನು ಸಾಕಿರ್ತಾರೆ, ಸಲಹಿರ್ತಾರೆ ಎನ್ನುವಂತ ವಿಚಾರ ಯುವತಿಯರಿಗೆ ಗೊತ್ತಿರಲ್ವಾ? ಅಷ್ಟು ಅವರಿಗೆ ಜ್ಞಾನ ಇರಲ್ವಾ, ಪರಿಜ್ಞಾನ ಇರಲ್ವಾ? ಗೊತ್ತಿದೆ, ಅದೇ ಹೇಳಿದ್ವಿ ಆನಂದ್ಜಿ, ಅವರಿಗೆ ಗೊತ್ತಿದೆ. ಬಟ್ ಏನಾಗಿದೆ ಅಂದ್ರೆ, ಈ ಕುರುಡು ಪ್ರೀತಿ ಇದೆಯಲ್ಲ, ಒಂದು ಗಳಿಗೆಯ ಪ್ರೀತಿ, ಅದು ಎಲ್ಲ ಕಂದರಗಳನ್ನ ಮುಚ್ಚಿಕೊಳ್ಳಿಸ್ತದೆ. ಅಲ್ಲಿ ಸಂಸ್ಕಾರ ಬರೋದಿಲ್ಲ, ಸಂಸ್ಕೃತಿ ಬರೋದಿಲ್ಲ, ಕೇವಲ ಪ್ರೀತಿ ಅಷ್ಟೇ. ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಸ್ವಾಮೀಜಿಗಳ ನಿಮ್ಮ ಟಾಸ್ಕ್ ಫೋರ್ಸ್ ಕೇವಲ ಸಂಸ್ಕೃತಿ ಬಗ್ಗೆ ಪಾಠ ಹೇಳೋದಕ್ಕೆ ಅಥವಾ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು, ಈ ರೀತಿಯಾಗಿ ಬಿಟ್ಟು ಹೋಗಬಾರ್ದು ಅನ್ನೋ ಬಗ್ಗೆ ಮಾತ್ರ ಪಾಠ ಹೇಳ್ಕೊಡುತ್ತೆ ನಿಮ್ಮ ಟಾಸ್ಕ್ ಫೋರ್ಸ್? ಜಾಗೃತಿಯೇ ನಮ್ಮ ಮುಖ್ಯ ಕೆಲಸ. ಮತ್ತೆ ಆ ದಾರಿಗೆ ಹೋಗ್ತಾ ಇರುವವರನ್ನ ಹಿಂದೆ ತಿರುಗಿಸಿ ಪುನರಪಿ ನಮ್ಮ ಸಂಸ್ಕೃತಿಯ ಒಳಗೆ ಇಡುವುದು ನಮ್ಮ ಕಾರ್ಯ. ಸ್ವಾಮೀಜಿ ಮಾತು ಹೇಳಿದ್ರಿ ಕುರುಡು ಪ್ರೀತಿ ಅಂತ. ಈಗೇನು ಆ ಕುರುಡು ಪ್ರೀತಿಯ ಕಣ್ಣುಗಳಲ್ಲಿ ಮತ್ತೆ ಆ ಕಣ್ಣನ್ನು ತೆರೆಸುವಂತ ಪ್ರಯತ್ನ ಮಾಡಿದ್ರಿ ನೀವು ಟಾಸ್ಕ್ ಫೋರ್ಸ್ ಮುಖಾಂತರ? ತುಂಬಾ ಪ್ರಯತ್ನ ಮಾಡಿದೆವು. ಕಣ್ಣನ್ನ ತೆರೆಸುವ ಪ್ರಯತ್ನ ಮಾಡಿರುವುದಕ್ಕೆ ಆಸಿಯಾ ಪ್ರಕರಣದಲ್ಲಿ ಮುಂದಿದ್ದದ್ ನಾವೇ. ಆಸಿಯಾ ಪ್ರಕರಣದಲ್ಲಿ ಅವಳು ಒಂದು ಒಳ್ಳೆಯ ಮನೆತನದ ಹೆಣ್ಣು, ಆದ್ರೆ ಯಾವುದೋ ಒಂದು ಪ್ರೀತಿಗಾಗಿ ಅವಳು ಮನೆಯಿಂದ ಹೊರಗೋದ್ಲ. ಆದ್ರೆ ಅವಳ ಪರಿಸ್ಥಿತಿ ಬೀದಿಗೆ ಬಂತು, ಎಲ್ಲ ಮಾಧ್ಯಮಗಳಲ್ಲಿ ಬಿತ್ತರವಾಗಿದೆ. ಇವತ್ತು ಅವಳ ಬದುಕು ಏನಿದೆ ಮೂರಾಬಟ್ಟೆಯಾಗಿ ಹೋಯ್ತು. ಇದು ದುಃಖ ಇದೆ ನಮಗೆ. ಇಂತಹ 10 ಹಲವಾರು ಪ್ರಕರಣ ಇದೆ, ಮೀಡಿಯಾದ ಎದುರು ಬಂದಿಲ್ಲ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನಷ್ಟು ಮಾತಾಡ್ತೀವಿ. ಇದ್ರ ಬಗ್ಗೆ ಸಾಕಷ್ಟು ಜನರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಯಲ್ಲಮ್ಮ ಸಂತ್ರಸ್ತೆಯ ತಾಯಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಪ್ರದೀಪ್ ಸರಿಪಳ್ಳ VHP ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಇನ್ನು ಉಮರ್ ಶರೀಫ್ ಮತ್ತು ಅಬ್ದುಲ್ ರಜಾಕ್ ಕೂಡ. ಇಲ್ಲಿ ತನಕ ಸ್ವಾಮೀಜಿ ಹೇಳಿದಂಥ ಮಾತನ್ನು ಕೇಳಿದ್ವಿ ನಾವು. ಎಲ್ಲೊಂದು ಕಡೆಗೆ ಏನು ಅಂದರೆ ಕುರುಡಾಗಿರುತ್ತೆ, ಕುರುಡು ಪ್ರೀತಿ ಇದು, ಹಿಂಗಾಗಿ ಹೋಗಿ ಬಿದ್ದುಬಿಡ್ತಾವು. ಹಂಗಾಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಅವ್ರನ್ನ ಕಣ್ತೆರೆಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಎಲ್ಲ ಒಂದು ಕಡೆಗೆ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ನಿಜಕ್ಕೂ ಮಕ್ಕಳುಗಳಿಗೆ ಏನಾದರೂ ಜವಾಬ್ದಾರಿ ಅನ್ನುವಂಥದ್ದಿದ್ದರೆ ನಾವು ಓದಬೇಕು, ಬೆಳಿಬೇಕು, ಬಾಳಬೇಕು, ಸಾಧಿಸಬೇಕು ಅನ್ನುವಂಥದ್ದು ಏನಾದರೂ ಇತ್ತು ಅಂದರೆ, ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಮನೋಭಾವನೆ ಇತ್ತು ಅಂತಂದರೆ, ಈ ಪ್ರೀತಿ ಪ್ರೇಮ ಕುರುಡು ಹುಚ್ಚಾಟ ಅಂತ ಹೇಳ್ಬಿಟ್ಟು ಏನಾದ್ರು ಹೋಗೋಕ್ಕೆ ಸಾಧ್ಯನಾ? ಅದು ಹುಡುಗರಾಗಲಿ ಹುಡುಗಿರಾಗಲಿ, ಅಥವಾ ಅವರಿಲ್ಲ ನಾವು ಬಾವಿ ಬೀಳೋದೇ ಸತ್ಯ ಅಂತ ಹೋದರೆ ಅದೇನಾದ್ರು ತಪ್ಸೋಕ್ಕೆ ಸಾಧ್ಯನಾ? ಕಾಯೋರು ಎಷ್ಟು ದಿವಸ ಕಾಯ್ತಾರೆ? ಇದು ಭಾಳ ಗಮನಿಸಬೇಕಾದ ಸಂಗತಿ. ಪ್ರದೀಪ, ನಾನು ನಿಮಗೆ ಕೇಳ್ತೀನಿ, ಕಾಯುವಂಥವ್ರು ನೀವು ಎಷ್ಟು ದಿವಸ ಕಾಯೋಕ್ಕೆ ಸಾಧ್ಯ? ನೋಡಿ, ಅವರಿಗೆ ತಂದೆ ತಾಯಿಗಳಿಗೆ ಕಷ್ಟ ಅರ್ಥ ಆಗಲಿಲ್ಲ, ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಅವ್ರಿಗೆ. ನನ್ನ ಬದುಕು ಏನಾಗ್ಬೋದು ಮುಂದೆ ಅಂತ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿ ಯಾವುದು, ಅವರ ಸಂಸ್ಕೃತಿ ಯಾವುದು, ಹೊಂದಾಣಿಕೆ ಆಗುತ್ತಾ ಆಗಲ್ವ ಅನ್ನುವಂಥ ವಿಚಾರಗಳು ಗೊತ್ತಿಲ್ಲ ಅವ್ರಿಗೆ. ಅಂಥವ್ರನ್ನ ಜನ ಕಾಯಕ್ಕೆ ಸಾಧ್ಯ ಏನ್ರಿ? ತಾವುಗಳಿಗೆ ಕಾಯಕ್ಕೆ ಸಾಧ್ಯನಾ? ಪ್ರದೀಪ್, ಕೇಳಿಸ್ತಾ ಇದೆ ನಂದೋನಿ? ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ. ಕೇಳಿಸ್ತಾ ಇದೆ ಸರ್. ನಾನು ಹೇಳಿದ್ ಕೇಳಿಸ್ತಾ ನಿಮಗೆ? ನೋಡಿ, ಕಾಯೋ ಪ್ರಶ್ನೆ ನಾವು ಒಂದು ವೇಳೆ ಕಾಯೋದಿಲ್ಲ ಅಂತ ಹೇಳಿದ್ರೆ, ಸಮಾಜ ಈ ಲವ್ ಜಿಹಾದನ ವಿರೋಧ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಸಂಘಟನೆಗಳು ಲವ್ ಜಿಹಾದ್ನ ವಿರೋಧ ಮಾಡೋದಿಲ್ಲ ಅಂತ ಹೇಳಿದ್ರೆ, ಖಂಡಿತವಾಗಿ ಇದು ವಿಪರೀತಕ್ಕೆ ಹೋಗುತ್ತೆ. ಇದು ಲವ್ ಅಲ್ಲ, ಲವ್ ಜಿಹಾದ್ ಅನ್ನೋದಂತೂ ತುಂಬಾ ಪ್ರಕರಣಗಳಲ್ಲಿ ನಮ್ಗೆ ಸಾಕ್ಷಿಯಾಗಿದೆ. ಇದೆ ಇತ್ತೀಚೆಗೆ ನಾವು ಒಂದು ನಿದರ್ಶನ ತಗೊಂಡ್ರೆ ದೀಪ್ತಿ ಮಾರ್ಲಾ ಪ್ರಕರಣ ನೋಡ್ಬೋದು ನಾವು. ಅದು ಲವ್ ಅಲ್ಲ, ಆಕೆಯನ್ನ ಮತಾಂತರ ಮಾಡಿ ಮದುವೆಯಾಗಿ ಅವಳನ್ನ ಭಯೋತ್ಪಾದನಾ ಕೃತ್ಯಕ್ಕೆ ಉಪಯೋಗ ಮಾಡಿದ್ದು, ಅವಳಿಂದ ಇನ್ನಷ್ಟು ಹಿಂದೂ ಯುವಕರನ್ನ ಭಯೋತ್ಪಾದನಾ ಚಟುವಟಿಕೆಗೆ ಪ್ರೇರೇಪಣೆ ನೀಡಿದ್ದು ನಮ್ಮ ಕಣ್ಣೆದುರುಗಡೆನೆ ಇದೆ. ಆ ಸಂಘಟನೆಗಳು ಅಥವಾ ಹಿಂದೂ ಸಮಾಜ ಇಂತಹ ಲವ್ ಜಿಹಾದನ್ನ ವಿರೋಧ ಮಾಡಿ ಅಂತ ಯುವತಿಯರನ್ನ ಕಾಯದಿದ್ರೆ ಮುಂದಿನ ದೊಡ್ಡ ಅನಾಹುತ ಆಗ್ಲಿಕ್ಕಿದೆ. ಹಾಗಾಗಿ ಕಾಯುವಂತಹ ಪರಿಸ್ಥಿತಿ ನಮಗಿದೆ. ನಾವು ಖಂಡಿತವಾಗಿ ಕಾಯುವಂತ ಕೆಲಸವನ್ನು ಮಾಡೇ ಮಾಡ್ತೇವೆ. ಓಕೆ, ಸೊ ಈ ವಿಚಾರಕ್ಕೆ ಮೆಚ್ಚಬೇಕು ನಿಮಗೆ. ಯಾರು ಒಪ್ಲಿ ಬಿಡ್ಲಿ, ನಾವು ನಮ್ಮ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀರಿ. ಈಗ ಆಸಿಯಾ ಪ್ರಕರಣ ಆಗಿರಬಹುದು. ಅದಾದಮೇಲೆ ಏನಂದರೆ, ಈ ಮೊನ್ನೆ ಕೆಲ ವರ್ಷಗಳ ಹಿಂದೆ ನಡೆದಂಥ ಘಟನೆ ಅದು ಮಂಡ್ಯದಿಂದ ಶುರುವಾಯಿತು. ಮಂಡ್ಯದಲ್ಲಿ ಆಕೆ ಓದಿದ್ಲು, ಬರೆದಿದ್ಲು, ಆಕೆ ಜಾಣೆ ಇದ್ಲು. ಇಲ್ಲಪ್ಪ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳಿಂದ ತಂದೆ ತಾಯಿಗಳು, ಈ ಸಂಘಟನೆಗಳು ಯಾರೇನು ಹೇಳಿದ್ರು ಕೂಡ ಕೇಳಲಿಲ್ಲ. ಇಂಥವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಪ್ರದೀಪ್? ನೋಡಿ ಸರ್, ಅವರನ್ನ ನಮ್ಮ ಗುರುಗಳು ಇದ್ದಾರೆ, ಅಂತಹ ಗುರುಗಳ ಅವರ ಪ್ರೇರಣೆ ಅಥವಾ ಅವರಿಂದ ಕೌನ್ಸಿಲಿಂಗ್ ಮೂಲಕ ಇನ್ನಷ್ಟು ಅವರನ್ನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಖಂಡಿತವಾಗಿ ಅವರನ್ನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಮತ್ತೆ ಅವರ ಇಷ್ಟ, ಅವರೇ ಏನ್ ಮಾಡ್ಕೊಳ್ತಾ ಇದ್ದಾರೆ, ಆಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಲವ್ ಜಿಹಾದ್ ಅನ್ನೋದು ಖಂಡಿತ
ನೋಡಿ, ಇಸ್ಲಾಂ ಮತದಲ್ಲಿ ಹಿಂದೂ ಯುವತಿಯರನ್ನ ಮದುವೆ ಆಗ್ಲಿಕ್ಕೆ ಅಲ್ಲಿ ಸಾಧ್ಯನೇ ಇಲ್ಲ. ಹಿಂದೂಗಳನ್ನಾಗ್ಲಿ ಅಥವಾ ಮುಸ್ಲಿಮೇತರನ್ನ ಮದುವೆ ಆಗ್ಲಿಕ್ಕೆ ಅವರಿಗೆ ಸಾಧ್ಯನೇ ಇಲ್ಲ, ಅವಕಾಶ ಇಲ್ಲ ಇಸ್ಲಾಂ ಅಲ್ಲಿ. ಹಾಗಾದ್ರೆ ಯಾಕೆ ಲವ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ, ನೇರ ಪ್ರಶ್ನೆ. ದಾಳದಲ್ಲಿ ತಕೊಂಡೆ ಅವರನ್ನ. ನಿಮ್ಮ ಪ್ರಶ್ನೆ ಉಮರ್ ಶರೀಫ್ ಹೇಳಿದ್ದಾರೆ, ಹೇಳಿ. ಇಸ್ಲಾಂ ಧರ್ಮದಲ್ಲಿ ಮತಾಂತರ ಮಾಡದೆ ಒಬ್ಬ ಹೆಂಗಸನ್ನು ಮದುವೆ ಮಾಡೋಕ್ಕೆ ಸಾಧ್ಯತೆ ಇದೆ. ಕುರಾನ್ನಲ್ಲಿ 5ನೇ ಅಧ್ಯಾಯ 5ನೇ ಸೂಕ್ತದಲ್ಲಿ ದೇವನು ಹೇಳ್ಕೊಟ್ಟಿದ್ದಾನೆ, ಅಹ್ಲೆ ಕಿತಾಬ್ ಅಂದರೆ ಯಹೂದಿ ಮತ್ತು ಕ್ರೈಸ್ತರ ಹೆಂಗಸರನ್ನು ನೀವು ಮದುವೆ ಮಾಡ್ಕೊಳ್ಬಹುದು, ಅವರು ಮಾಡುವ ಆಹಾರಗಳನ್ನು ನೀವು ತಿನ್ನಬಹುದು, ಅವರು ಎಂತಹ ರೀತಿಯಲ್ಲಿ ಅವರು ಬಂದು ಜಬಿಯಾ ಮಾಡಿ ಅವ್ರು ನಿಮಗೆ ಆಹಾರ ಮಾಡಿ ನಿಮಗೆ ಕೊಟ್ಟರೆ ಅದನ್ನು ಕೂಡ ನೀವು ತಿನ್ನಬಹುದು ಅಂತ ಕುರಾನ್ನಲ್ಲಿ 5ನೇ ಅಧ್ಯಾಯ 5ನೇ ಸೂಕ್ತ. ಅರ್ಥ ಆಯ್ತಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಸ್ಲಾಂ ರೀತಿಯಲ್ಲಿ ನೋಡೋಕ್ಕೋದ್ರೆ ಮದುವೆಗೆ ಮುಂಚೆ ತಂದೆ ತಾಯಿಯನ್ನು ಭೇಟಿಯಾಗಬೇಕು. ಒಬ್ಬ ಗಂಡಸು ಡೈರೆಕ್ಟಾಗಿ ಹೋಗ್ಬಿಟ್ಟು ಹೆಂಗಸ ಹತ್ರ ಮಾತಾಡೋದೇ ಅದು ಹರಾಮು. ಯಾವುದೇ ಒಬ್ಬ ಮುಸ್ಲಿಂ ಮಾಡ್ತಾನೋ ಎಲ್ಲೋ ಹೋಗ್ಬಿಟ್ಟು ಲವ್ ಮಾಡೋದು ಕುರಾನ್ ಹೇಳ್ಕೊಳುತ್ತೆ, ಡು ನಾಟ್ ಹ್ಯಾವ್ ಸೀಕ್ರೆಟ್ ಲವರ್ಸ್ ಅಂತ. ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿ ಹೋಗಿ ಮುಚ್ಕೊಂಡು ಅಲ್ಲಿ ಹೋಗಿ ಮಾತಾಡ್ಕೊಂಡು ಫೋನ್ನಲ್ಲಿ ವಾಟ್ಸಪ್ನಲ್ಲಿ ಅದೆಲ್ಲ ಮಾಡೋದು, ಗೀಟಿಂಗ್ ಎಲ್ಲ ಹರಾಮು. ಯಾವೊಬ್ಬ ಮಾಡ್ತಾನೋ ಇವು ಲವ್ ಜಿಹಾದ್ ಹೆಸರಿನಲ್ಲಿ ಅವನು ನಮ್ಮ ಪದ್ಧತಿ ಪ್ರಕಾರ ಏನು ಮಾಡ್ತಿಲ್ಲ, ಅವನೊಬ್ಬ ನಾಲಾಯಕ್ ಅಂತ ಹೇಳ್ಕೊಳ್ತೀವಿ. ಓಪನ್ ಆಗಿ ಹೇಳ್ಬೇಕಂದ್ರೆ ಒಂದು ವಿಷಯ ಏನಂದ್ರೆ, ಮದುವೆ ಮಾಡಕ್ಕೆ ನಮ್ಮ ಸಂಸ್ಕೃತಿ ಪ್ರಕಾರ ತಂದೆ ಇಲ್ಲ ನಾನು ಅಲ್ಲೇ ಕಿತಾಬ್ ಒಂದ್ ನಿಮಿಷ ಸರ್ ಮಾತಾಡ್ತೀನಿ ಸರ್, ಅದಕ್ಕೆ ನಾನು ಬರ್ತಾ ಇದೀನಿ. ನಾನು ಓದಿನಿ ಸರ್, ನಾನು ಓದಿದ್ದೀನಿ ಅದನ್ನ ನೋಡಿ, ನಮ್ಗೇನಿಲ್ಲ ತೊಂದ್ರೆ ಇಲ್ಲ, ನೀವು ಮಾತಾಡೋದನ್ನ ನಾನು ಕೇಳ್ತೀನಿ. ನಾನು ನೀವು ಯಾಕೆ ಇಲ್ಲಿ ಜಗಳ ಬೇಕಿಲ್ಲ, ನಾನು ಮಾತಾಡ್ತೀನಿ. ಸೊ ಹಾಗಾಗಿ ನಮ್ಮಲ್ಲಿ ಏನಂದ್ರೆ, ನಮ್ಮ ಪದ್ಧತಿ ಪ್ರಕಾರ ಒಬ್ಬ ಗಂಡಸು ಮದುವೆ ಮಾಡ್ಬೇಕಂದ್ರೆ ತಂದೆಯನ್ನ ಭೇಟಿ ಆಗ್ಬೇಕು, ಅವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕು. ಮತ್ತೆ ಲವ್ ಒಪ್ಲಿಲ್ಲ ಅಂದ್ರೆ ಮದುವೆ ಇಲ್ಲ. ಯಾಕಂದ್ರೆ ಬಲಿ ಇಲ್ಲದೆ, ಗಾರ್ಡಿಯನ್ ಇಲ್ಲದೆ ಮದುವೆನೇ ಇಲ್ಲ ಅಂತ ಕುರಾನ್ ಹೇಳ್ಕೊಡುತ್ತೆ. ಮತ್ತೆ ಒಂದೇ ಒಂದು ವಿಷಯ, ಇದರಲ್ಲಿ ಇನ್ನೊಂದು ವಿಷಯ ಇವ್ರು ಹೇಳಿದ್ದಾರೆ, ನಮ್ಮ ರಜಾಕ್ ಒಂದು ಒಳ್ಳೆ ಮಾತು ಹೇಳಿದ್ರು. ಅಂದ್ರೆ ಒಂದು ಹಿಂದೂ ಮನೆಯಿಂದ ಒಬ್ಬ ಹೆಂಗಸು ಮದುವೆ ಮಾಡಕ್ಕೆ ಬಂದ್ರೆ ಆಕೆ ಫಸ್ಟು ವಿಗ್ರಹಾರಾಧಕರ ಮನೆಯಲ್ಲಿ ಹುಟ್ಟಿದ್ರೆ ಅವಳು ಫಸ್ಟು ದೇವನನ್ನ ಮಾತ್ರ, ಅಂದ್ರೆ ಏಕದೇವ ವಿಶ್ವಾಸವನ್ನು ಪಡೆದ ಒಬ್ಬ ಹೆಂಗಸಾಗಿದ್ರೆ ಮಾತ್ರ ಮದುವೆ ಸಾಧ್ಯ. ಹಾಗಾಗಿ ಮದುವೆ ಮಾಡ್ಬಿಟ್ಟು ಅವಳನ್ನ ಕನ್ವರ್ಟ್ ಮಾಡೋದು ಉದ್ದೇಶ ತಪ್ಪು, ಅದು ಹರಾಮು. ಆದ್ರೆ ಒಬ್ಬಳು ಇದ್ರಲ್ಲಿ ವ್ಯತ್ಯಾಸ ಮಾಡಬೇಕು, ನಾವೆಲ್ಲ ಒಂದೇ ಪ್ಲೇಟ್ ನಲ್ಲಿ ಇದೀವಿ, ವಿ ಆರ್ ಆನ್ ದ ಸೇಮ್ ಪ್ಲೇಟ್. ನಿಮ್ಮ ಧರ್ಮದಿಂದ ಅಥವಾ ನಿಮ್ಮ ಮತ ಸಂಪ್ರದಾಯದಿಂದ ಅವನನ್ನ ನೀವು ಹೊರಗೆ ಹಾಕಬೇಕು, ಸೂರ ಹಾಗೆ ಹೇಳ್ತದೆ. ಇವಾಗ ಏನಂದ್ರೆ ಯಾರನ್ನು ಸ್ವಾಮಿ ಒಂದು ವಿಷಯ ಏನಂದ್ರೆ ಸ್ವಾಮಿ ಯಾರನ್ನು ಆಚೆ ಹಾಕಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾನು ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಅಲ್ಲಿ ನೋಡಿದ್ದೀನಿ, ಒಬ್ಬ ಗಂಡಸು ಬಂದು ಒಬ್ಬ ಹೆಂಗಸನ್ನು ಮದುವೆ ಮಾಡ್ಕೊಂಡಿದ್ದಾರೆ. ಆಕೆ ಒಬ್ಬ ಹಿಂದೂ, ಆದ್ರೆ ಕನ್ವರ್ಟ್ ಮಾಡದೇನೆ ಹಾಗೆ ಇಟ್ಕೊಂಡಿದ್ದಾರೆ. ಅಂದ್ರೆ ಆಕೆ ಒಬ್ಬ ಹಿಂದೂವಾಗಿ ಇದ್ದುಕೊಂಡೆ ಆ ಹೆಂಗಸು ಮಾಡ್ಬೇಕು ಅಂತಿಲ್ಲ, ಅವಳು ಮಾಡ್ಕೊಂಡಿಲ್ಲ. ಧರ್ಮದಲ್ಲಿ ಅವಕಾಶ ಇಲ್ಲ, ಅವ್ರು ಹಂಗೆ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಅಬ್ದುಲ್ ರಜಾಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಕಟ್ಟರು. ಅಬ್ದುಲ್ ರಜಾಕ್ ನೋಡ್ತಾ ಇದೀವಿ ಈಗ ಏನಂದ್ರೆ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇದಕ್ಕೊಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಂತ ಸ್ವಾಮೀಜಿ ಘೋಷಣೆ ಮಾಡಿದ್ದಾರೆ, ಏನಂತೀರಿ? ಅವರು ಉತ್ತರ ಪ್ರದೇಶದಿಂದ ಪ್ರೇರಿತ, ಅದು ಅಲ್ಲಿಂದ ಪ್ರೇರಣೆ ತಗೊಂಡು ಮಾಡ್ತಿರ್ಬೋದು. ಅಲ್ಲಿ ರೋಮಿಯೋ ಸ್ಕ್ವಾಡ್ ಅಂತ ಒಂದು ಮಾಡಿದ್ದಾರೆ, ಅದಕ್ಕೆ ಇವಾಗ ಸ್ವಾಮೀಜಿಗಳು ಇದನ್ನು ಮಾಡ್ತಾರೆ. ಹೆತ್ತ ತಂದೆ ತಾಯಿಯ ಮಾತನ್ನ ಕೇಳಿದವರು 25 ವರ್ಷ ಇವರು ಸ್ಕ್ವಾಡ್ ಮಾಡ್ಕೊಂಡು ಈ ಸ್ಕ್ವಾಡ್ ಹೇಳಿದ್ರೆ ಕೇಳ್ಬಿಡ್ತಾರಾ? ಇದೆಲ್ಲ ಸುಮ್ಮನೆ ಇದು. ದಯವಿಟ್ಟು ಇರಿ, ಲವ್ ಜಿಹಾದ್ ಎಂಬ ಪದವೇ ಇಲ್ಲ. ಇವರ ಅಲಿಗೇಷನ್ ಏನು ಅಂತ ಹೇಳಿದ್ರೆ ಮುಸಲ್ಮಾನರು ಮಾತಾಡ್ಬಿಡಿ ಸ್ವಾಮಿಗಳೇ. ರಕ್ಷಣೆ ಮಾಡಿದ್ದೇವೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ. ಒಂದ್ ನಿಮಿಷ ಇರಿ. ಲವ್ ಜಿಹಾದ್ ಅಂತ ಪದವೇ ಇಲ್ಲ. ಇವ್ರು ಏನ್ ಹೇಳ್ತಾರೆ, ಮುಸ್ಲಿಂ ಸಂಘಟನೆ ಅಥವಾ ಸಂಸ್ಥೆ ಇಲ್ಲ ಮಸೀದಿಯಲ್ಲಿ ಎಲ್ಲೋ ಫಾರಿನ್ ಫಂಡಿಂಗ್ ತಗೊಂಡು ಇವರುಗಳು ಕಾಸು ಕೊಟ್ಟು ಹುಡುಗರನ್ನ
ಹಿಂದೂ ಹುಡುಗಿಯರನ್ನ ಪ್ರೀತಿ ಪ್ರೇಮದ ಜಾಲದಲ್ಲಿ ಸಿಕ್ಕಾಕಿಸ್ಕೊಂಡು ಮದುವೆ ಮಾಡಿ ಆಮೇಲೆ ಅವಳನ್ನ ಇಲ್ಲ ಸತ್ಯ ಮಾತಾಡೋದು ನೀವು ಮಾತಾಡಕ್ ಬಿಡ್ಬೇಕು. ದಯವಿಟ್ಟು ಸತ್ಯ ಮಾತಾಡಬೇಕು. ಇವ್ರ ಅಲಿಗೇಷನ್ ಇತ್ತಲ್ಲ, ಇಷ್ಟು ವರ್ಷ ಇತ್ತಲ್ಲ, ಏನ್ ಮಾಡಿದ್ರು ಇವರು? ಒಂದು ಸಂಘಟನೆ ಕಾಸು ಕೊಟ್ಟಿದೆ ಪ್ರೂವ್ ಮಾಡಕ್ಕಾಗಿದ್ಯಾ? ಎಲ್ಲ ಕಾಲೇಜಲ್ಲಿ ನೋಡಿದಲ್ಲಿ ಒಂದು ಲವ್ ಆಗುತ್ತಪ್ಪ, ಅದಕ್ಕೆ ಲವ್ ಜಿಹಾದ್ ಎಂಬ ಪದ ಕೊಟ್ಟು ಮುಸಲ್ಮಾನರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಹಾಗಂತ ನಿಮ್ ಹುಡುಗರು ನಮ್ಮ ಹುಡುಗಿಯರನ್ನ ಮದುವೆ ಮಾಡಿಲ್ವಾ? ಅದಕ್ಕೇನು ನೀವು ಸ್ಕಾಟ್ ಮಾಡಲ್ವಾ? ಏನಾದ್ರೂ ನಮ್ಮ ಹುಡುಗಿಯರನ್ನ ಮದುವೆ ಮಾಡ್ಬೋದು. ಎಲ್ಲೂ ವಿವಾದ ಬಂದಿಲ್ವಲ್ಲ? ನಿಮ್ ಹುಡುಗರು ನಮ್ಮ ಹುಡುಗಿರನ್ನ ಮದುವೆ ಮಾಡಿದ್ರೆ ವಿವಾದ ಬಂದಿಲ್ಲ. ನಿಮ್ ಹುಡುಗಿರನ್ನ ನಮ್ಮ ಹುಡುಗರು ಮದುವೆ ಮಾಡಿದ್ರೆ ವಿವಾದ. ಇರಿ ಸ್ವಾಮಿಗಳೇ, ಇರಿ 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 ಇರಿ. ಅದು ಹುಡುಗರೇ ಆಗಿರ್ಲಿ ಬಳಕೆ ಮಾಡಿದ್ರಲ್ವಾ, ಇದು ಲವ್ ಜಿಹಾದ್ ಅಲ್ವಾ? ಇಲ್ಲ 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 ಇಲ್ಲ, ಒಂದ್ ನಿಮಿಷ ಹಾಗಂತ ನೀವು ಸಾವಿರ ಸುಳ್ಳುಗಳನ್ನ ಹೇಳ್ಕೊಂಡು ಬಂದ್ರು ಕೂಡ ಹಾಗಂತ ಹಿಂದೂ ಹೆಂಡತಿ ಗಂಡದಲ್ಲಿ ಯಾವುದೇ ವಿವಾದಗಳಿಲ್ವಾ? ಕೋರ್ಟಲ್ಲಿ ಡಿವೋರ್ಸ್ ಕೇಸಸ್ ಇಲ್ವಾ? ನೋಡಿ, ಲವ್ ಜಿಹಾದ್ ಇದೆ, ಬೇಡ ರೀ, ಒಂದೇ ಒಂದು ಸಾಕ್ಷಿ ಸಾಕು. ದೀಪ್ತಿ ಮಾರ್ಲಾ ಒಂದೇ ಒಂದು ಸಾಕ್ಷಿ ಸಾಕು. ಇದೆಲ್ಲ ಸುಳ್ಳು ಆರೋಪಗಳ ಮೇಲೆ ನೀವು ಮಾಡ್ತಿರೋ ಒಂದು ಜಾಸ್ತಿ ಕೃತ್ಯಕ್ಕೆ ನೀವು ಬಳಸ್ಕೊಂಡ್ರಲ್ವಾ? ಅದೆಲ್ಲ ನಾಟಕ ಮಾಡಬಾರ್ದು. ಭಯೋತ್ಪಾದಕನೇ ಅಂತ ಹೇಳಿದ್ರೆ ಅದಕ್ಕೆ ಪ್ರದೀಪ್ ಪ್ರೂಫ್ ಕೊಡ್ಬೇಕು. ಪ್ರೂಫ್ ಇಲ್ಲರೆ ಸುಳ್ಳು ಮಾತಾಡ್ಬಾರ್ದು. ಒಂದ್ ನಿಮಿಷ, ಏನ್ ನೀವು ಕೇಸ್ ಹಾಕೊಂಡ್ರೆ ಸತ್ಯ ಮಾತಾಡ್ತೀರಾ? ನಾವು ಸ್ವಾಮಿಗಳಾದ್ರೆ ಸತ್ಯ ಮಾತಾಡ್ತೀವಿ, ಸುಳ್ಳು ಮಾತಾಡ್ಬಾರ್ದು. ಸುಳ್ಳು ಮಾತು ಮಾತಾಡ್ಬಾರ್ದು. ನಿಮ್ಮ ಮುಖಭಂಗ ಆಗಿದೆ ಅಂತೇಳಿ, ನಿಮ್ಮ ಮುಖಭಂಗ ಆಗಿದೆ ಅಂತೇಳಿ ಸ್ವಾಮಿ ಅದ್ಯಾರೋ ಒಂದು ಪಿಕ್ಚರ್ ಅಲ್ಲಿ ಹೇಳ್ತಾರೆ, ಲವ್ ಮಾಡೋದ್ ಕಂಡ್ರೆ ಆಗಲ್ವೇ ಅಂತ. ಆತರ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಪ್ರದೀಪ್, ಇಷ್ಟೆಲ್ಲ ಮಾತಾಡ್ತೀವಿ ನಾವು. ತಂದೆ ತಾಯಿಗಳು ನಿಜಕ್ಕೂ ಪ್ರದೀಪ್ ಪ್ರದೀಪ್ ತಂದೆ ತಾಯಿಗಳು ನಿಜಕ್ಕೂ ಯಾವ ದುಃಖದಲ್ಲಿದ್ದಾರೆ, ಯಾವ ಆತಂಕದಲ್ಲಿದ್ದಾರೆ. ಯಾಕೆ ದುಃಖ? ಒಂದ್ ನಿಮಿಷ, ದುಃಖ ಯಾಕೆ? ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಯಾಕೆ ಮಾಡಿರೋದು? ಮತ್ತೆ ಅಬಾಲಿಷ್ ಮಾಡಿ, ಅಬಾಲಿಷ್ ಮಾಡಿ. ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಬಾಲಿಷ್ ಮಾಡಿ. ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್, ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಬಾಲಿಷ್ ಮಾಡಿ. 1956 ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಕಟ್ ಮಾಡಿರೋದು ಯಾಕೆ? ಸರ್ಕಾರ ಅವಕಾಶ ಕೊಟ್ಟಿರೋದು, ಅವಕಾಶ ಯಾಕೆ ಕೊಟ್ಟಿರೋದು? ಹಾಗಂತ ಒಬ್ಬ ಪ್ಲೀಸ್, ಹಾಗಂತ ಹಿಂದೂ ಮುಸ್ಲಿಂ ಎಲ್ಲರೂ ಸುಮ್ಮನೆ ಈಗ ಮದುವೆ ಆದಂತ ಮಕ್ಕಳು, ಪ್ರೀತಿಸಿರೋ ಮಕ್ಕಳು, ಪ್ರೀತಿಸಿರೋ ಮದುವೆ ಯಾವ ಕೋಮಿನ ಜೊತೆಗಾದ್ರು ಮದುವೆ ಆಗ್ಲಿ, ಪ್ರೀತಿಸಿರೋ ಮಕ್ಕಳು ಯಾರ ಜೊತೆಗಾದ್ರೂ ಮದುವೆ ಆಗ್ಲಿ, ಅದೇನ್ ಸಂಬಂಧ ಇಲ್ಲ. ಆದ್ರೆ ತಂದೆ ತಾಯಿಯ ಭಾವನೆಗಳ ಬಗ್ಗೆ ನೀವು ಮಾತಾಡ್ತಾ ವಾಪಸ್ ತಗೊಳ್ಳಿ. ಯಾರಾದ್ರೂ ಹೆಣ್ಮಕ್ಳು ಓಡೋದ್ರೆ ನೀವ್ ಹಿಂಗೆ ಮಾತಾಡ್ತೀರಾ? ಜಾಸ್ತಿ ಆಯ್ತು, ಸುಂದರಿ. ಈಗ ಒಬ್ಬ ತಾಯಿ ಇದಾರೆ, ಇಲ್ಲಿ ಈ ನಾಲಿಗೆಯ ಚಟಕ್ಕೆ, ನಾಲಿಗೆಯ ಕಡತಕ್ಕೆ, ಈ ಒಣ ತೀಟೆಗೋಸ್ಕರ ಮಾತಾಡುವಂತದ್ದಲ್ಲ. ಇಲ್ಲಿ ಪ್ಲೀಸ್ ಅವಕಾಶ ಇದೆ. ತಾಯಿ ಮಾತಾಡ್ತಾ ಇದ್ದಾರೆ, ಒಬ್ಬ ತಾಯಿ ಒಬ್ಬ ತಾಯಿ ಸಾಕಿರೋ ಮಗಳು ಹೋದಾಗ ಬಿಜೆಪಿ ಮುಖಂಡರ ಮಕ್ಕಳು ಪಕ್ಷ ತರಬೇಡ್ರಿ. ನೀವು ಪಕ್ಕದಲ್ಲಿ ದುಃಖ ಯಾಕೆ ಅಂತ ಒಳ್ಳೆ ಉಡಾಫೆ ಮಾತಾಡಿದ್ರು. ನಿಮ್ಮ ಪಕ್ಕದಲ್ಲಿ ಕೂತಿರೋ ನಿಮ್ ಪಕ್ಕದಲ್ಲಿ ಕೂತಿರೋ ಒಂದು ವಿಚಾರ ಒಂದ್ ವಿಚಾರ ಪ್ರಸ್ತಾಪ ಹೇಳಿಸ್ಕೊಳ್ಳಿ. ಒಂದ್ ವಿಚಾರ ಪ್ರಸ್ತಾಪ ಮಾಡಿದ್ರು. ಇಲ್ಲ, ಯಾವುದೇ ಕಾರಣಕ್ಕೂ ಲವ್ ಮಾಡೋದಾಗ್ಲಿ ಅಥವಾ ಸೀಕ್ರೆಟ್ ಲವರ್ ಆಗಿ ಇಟ್ಕೊಳ್ಳೋದಾಗ್ಲಿ ಅದು ಹರಾಮ್ ಅನ್ನುವಂತ ವಿಚಾರ ಹೇಳಿದ್ರು. ಪ್ರತಿ ಸತ್ಯ ಧರ್ಮದ ಬಗ್ಗೆ ಮಾತಾಡ್ತಾರೆ.
ಪ್ರತಿ ಸರ್ತಿ ಧರ್ಮದ ಬಗ್ಗೆ ಉಮರ್ ಶರೀಫ್ ಬನ್ನಿ, ಉಮರ್ ಶರೀಫ್ ವಾಪಸ್ ಬನ್ನಿ, ಉಮರ್ ಶರೀಫ್ ಹೋದ್ರೆ ಇಂಥವ್ರ ಧ್ವನಿ ಜಾಸ್ತಿ ಆಗುತ್ತೆ. ವಾಪಸ್ ಬನ್ನಿ ಪ್ಲೀಸ್, ವಾಪಸ್ ಬನ್ನಿ. ಅವರು ಸುಳ್ಳಾಗಲ್ಲ, ಬನ್ನಿ ವಾಪಸ್ ಬನ್ನಿ, ಒಂದ್ ನಿಮಿಷ ವಾಪಸ್ ಬನ್ನಿ, ದಯವಿಟ್ಟು ವಾಪಸ್ ಬನ್ನಿ. ನಾಗೇಶ್ ಒಂದ್ ನಿಮಿಷ ವೇಟ್ ಮಾಡಿ. ನೋಡಿ, ಅಟ್ಲೀಸ್ಟ್ ಹೆಂಗ್ ಗೊತ್ತಾ, ನಿಮ್ಗೊಂದಿಷ್ಟು ಭಾವನೆಗಳಿದೆ. ನೀವೇನ್ ಗೊತ್ತಾ, ಪ್ರೀತಿ ಪ್ರೇಮ ಮಾಡ್ಕೊಂಡ್ರೆ ನಾವು ಕೂಡ ಬೆಳಗ್ಗೆ ಸ್ವಾಮಿಗಳಿಗೆ ಅದೇ ಪ್ರಶ್ನೆ ಕೇಳಿದ್ವಿ, ಹೋಗೋರ್ನೇನು ಎಲ್ಲರನ್ನು ನೀವು ಇಟ್ಕೊಳ್ಳೋಕೆ ಸಾಧ್ಯ ಅಂತ. ಆದ್ರೆ ಅಟ್ಲೀಸ್ಟ್ ನಿಮಗೆ ಭಾವನೆಗಳಿದೆ. ಹೋಗ್ತಾರೆ ವಯಸ್ಸಿ ಬಂದಿರೋ ಮಕ್ಕಳು ಅಂದ್ರೆ ಅದಕ್ಕೆ ಯಾಕ್ರಿ ದುಃಖ ಅಂತಂದ್ರೆ ಏನ್ರಿ, ಏನ್ ಅರ್ಥ ಇದು, ಏನ್ ಅನ್ಕೊಂಡ್ಬಿಟ್ಟಿರಿ ನೀವು? ಅವ್ರು ನೋಡಿ, ಅವ್ರ ನಿಮ್ ಸಿರಿ ನೀವು ದಯವಿಟ್ಟಿರಿ, ಯಾರು ಮಾಡಿದ್ರು ಮುಸ್ಲಿಂ ಮನೆ ಮಕ್ಕಳು ಹೋದ್ರು ಅಷ್ಟೇ, ಹಿಂದೂ ಮನೆ ಮಕ್ಕಳು ಹೋದ್ರು ಅಷ್ಟೇ. ನೋಡಿ, ನಾನು ಹೇಳಿದ್ದೇನೆಂದ್ರೆ, ಒಬ್ಬ ಹೆಂಗಸು ಇಸ್ಲಾಮನ್ನು ಅಧ್ಯಯನ ಮಾಡಿಕೊಂಡು ಅವಳು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ ನಂತರ ಆಮೇಲೆ ಅವಳಿಗೆ ಮದುವೆ ಆಗಬೇಕಂತ ಒಂದು ಇಚ್ಛೆ ಇರುವಾಗ ಮ್ಯಾರೇಜ್ ಬ್ಯೂರೋಗೆ ಹೋಗಬೇಕು. ಅಲ್ಲಿ ಅದರ ನಂತರ ಅವರಿಗೆ ಬೇಕಾಗಿರುವ ರಿಲೇಷನ್ಶಿಪ್ ಬರುತ್ತೆ, ಅದನ್ನು ಬಹಿರಂಗಪಡಿಸ್ಕೊಂಡು ಮದುವೆ ಮಾಡಬೇಕಾಗಿರುತ್ತೆ. ಅವರು ಕನ್ವರ್ಟ್ ಆದರೂ ಕೂಡ ಅದನ್ನು ಕೂಡ ಬಹಿರಂಗಪಡಿಸಬೇಕಾಗಿರುತ್ತೆ. ಇವಾಗ ಏನಾಗ್ತಿದೆ ಅಂದರೆ, ಇವರು ಕನ್ವರ್ಟ್ ಆಗಿರೋದು ಗೊತ್ತಿಲ್ಲ, ಎಲ್ಲೋ ಒಂದು ಮದುವೆ ಮಾಡ್ಕೊಳ್ತಾರೆ, ಎಲ್ಲೋ ಒಂದು ಹೋಗ್ಬಿಡ್ತಾರೆ. ಆದರೆ ಭಯ ಇರುತ್ತೆ, ಯಾಕೆ ತಂದೆ ತಾಯಿ ಹತ್ರ ಹೇಳ್ಕೊಂಡಿಲ್ಲ ಅಂತ ಒಂದು ಮಾತು. ಸಮಾಜದಲ್ಲಿ ಏನಂತ ಇವಾಗ ಗೊಂದಲ ಉಂಟಾಗ್ತಿದೆ. ಇದು ಲವ್ ಜಿಹಾದ್ ಅಂತ ಒಂದು ನಮ್ಮ ಮೇಲೆ ಒಂದು ಆರೋಪ. ಲವ್ ಜಿಹಾದ್ ಬಗ್ಗೆ ನಾನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೀನಿ. 2007ನಲ್ಲಿ ಫಸ್ಟ್ ಟೈಮ್ ಕೇರಳದಲ್ಲಿ ಕೌಮುದಿ ಎಂಬ ನ್ಯೂಸ್ ಪೇಪರ್ನಲ್ಲಿ ಫಸ್ಟ್ ಪ್ರಿಂಟ್ ಆಯಿತು. ಜೇಕಬ್ ಪುಣ್ಯೋಸೆ ಎಂಬ ಒಬ್ಬ ಇನ್ಸ್ಪೆಕ್ಟರ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದ್ರು, ಒಬ್ಬ ಕ್ರಿಶ್ಚಿಯನ್. ಇದು ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ನಡುವೆ ಇದ್ದಿದ್ದು. ಫೈನಲ್ ಆಗಿ ಕೋರ್ಟ್ ತೀರ್ಪು ಏನಂತ ಹೇಳಿತ್ತು, ಲವ್ ಜಿಹಾದ್ ಇಲ್ಲ ಅಂತ. ಹಾದಿಯ ಕೇಸ್ನಲ್ಲಿ ಲವ್ ಜಿಹಾದ್ ಇಲ್ಲ. ಇವಾಗ ಏನಾಗಿದೆ, ಇವರು ಲವ್ ಮಾಡ್ಕೊಳ್ತಾ ಇದ್ದಾರೆ, ಲವ್ ಮಾಡ್ಕೊಳ್ಳೋ ವಿಧ ತಪ್ಪಾಗಿದೆ. ಇವ್ರು ಮಾಡೋದು ಸಂವಿಧಾನದಲ್ಲಿ ಅವ್ರಿಗೆ ಹಕ್ಕಿರ್ಬೋದು, ಆದರೆ ನಮ್ಮ ಧರ್ಮದ ಸಮಾಜದಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ಹಿಂದೂ ಮತ್ತೆ ಮುಸ್ಲಿಂ ನಡುವೆ ಈ ಒಂದು ಭೇದ ಭಾವ ಉಂಟಾಗ್ತಿಲ್ಲ, ಅದನ್ನ ಹೇಗೆ ನಾವು ಸರಿಪಡಿಸಬೇಕಂತ ಒಂದು ಉದ್ದೇಶ ಇದೆ. ಏನಂದ್ರೆ ಉದ್ದೇಶ, ದ ಪಾಯಿಂಟ್ ಇಸ್ ದಟ್ ವಿ ಹ್ಯಾವ್ ಟು ಎಜುಕೇಟ್ ದ ಗರ್ಲ್ಸ್ ಅಂಡ್ ದ ಬಾಯ್ಸ್. ಅವರಿಗೆ ನಾವು ಸ್ವಲ್ಪ ಕೌನ್ಸಿಲಿಂಗ್ ಕೊಡಬೇಕು. ನೀವು ಮದುವೆ ಮಾಡ್ಬೇಕಂದ್ರೆ ತಂದೆ ತಾಯಿ ಹತ್ರ ಫಸ್ಟ್ ಮಾತಾಡಿ. ಎಲ್ಲಮ್ಮ ಮಗಳನ್ನ ಕಳ್ಕೊಂಡಿರುವಂತವ್ರು ಸಂತ್ರಸ್ತೆಯ ತಾಯಿ ನಮ್ಮ ಜೊತೆಗಿದ್ದಾರೆ. ಯಲ್ಲಮ್ಮನವರೇ, ನೀವು ಚರ್ಚೆನ ಗಮನಿಸ್ತಾ ಇದ್ದೀರಿ. ಏನು ಅಂದ್ರೆ, ಈ ಹೆತ್ತಿರೋರಿಗೆ ಹೊತ್ತಿರೋರಿಗೆ, ಈ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಬೆಳೆಸಿರೋರಿಗೆ ಮಕ್ಕಳ ಕಿಮ್ಮತ್ತೇನು ಅಂತ ಗೊತ್ತಿರುತ್ತಮ್ಮ. ಹೇಳಿ. ತಿಂಗಳ ಹೊತ್ತಿಲ್ಲ ಹೆತ್ತಿಲ್ಲ ಅವ್ರಿಗೇನ್ ದುಃಖನೇ ಇಲ್ಲ. ಯಾಕಂದ್ರೆ ಹೋಗ್ಲಿ ಬಿಡಿ, ಯಾಕಂದ್ರೆ ಅವ್ರ ಮನೆ ಮಗಳಲ್ಲಲ್ವಾ, ಅದು ಅವ್ರ ಮನೆ ಮಗಳು ಇದ್ದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಏನು ಅಂತ ಹೇಳಿ. ಈಗ ತಂದೆಗೆ ಅಷ್ಟು ಕಷ್ಟ ಆಗಂಗಿಲ್ಲ ಅವ್ರು, ಯಾಕಂದ್ರೆ ಹೊರಗಡೆ ಇರ್ತಾರೆ, ಮಕ್ಕಳಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇರಂಗಿಲ್ಲ. ತಾಯಿಗೆ ಇರೋದು ಕರುಳು, ತಾಯಿ ಅಷ್ಟು ಪ್ರೀತಿ ಮಕ್ಕಳಿಗೆ ಅವ್ರು ಕೊಡ್ತಾರ. ಅವ್ರು ಹೋಗಿ ದುಡಿತಾರೆ, ನಾ ಇಲ್ಲ ಅಂತ ಹೇಳಂಗಿಲ್ಲ. ನಾವು ಮನೆಯಲ್ಲೂ ದುಡಿತೇವಿ, ಹೊರಗಡೆನೂ ದುಡಿತೇವಿ, ಮತ್ತೆ ಮಕ್ಕಳಿಗೂ ಸಾಕ್ತೇವೆ, ಅವ್ರಿಗೂ ಸಾಕ್ತೇವೆ. ನಾವು ಅವ್ರನ್ನು ಎಲ್ಲ ಬೇಕು ಬೇಡ ಅವ್ರೆಲ್ಲ ನೋಡ್ಕೋತೇವೆ. ಆದ್ರೆ ನಮ್ಗೆ ಯಾರು ನೋಡ್ಕೋತಾರ? ಯಾವ ಗಂಡಸ್ನಲ್ಲಿ ನೋಡ್ತಕೊಂತಾನೆ ಎಲ್ಲ, ನಾ ತಂದ್ ಹಾಕಂಗಿಲ್ಲ, ನಿಮ್ಗೆ ಏನ್ ಕಡಿಮೆ ಮಾಡಿ ಅದ್ರಲ್ಲೇನ ಅದಂಗಿರಿ. ಹೀಗಿರ್ರಿ ಮತ್ತಾರ್ಗೆ ಪ್ರೀತಿ ಮುಖ್ಯ, ಮಕ್ಕಳ ಮೇಲೆ ನೋಡೋ ತೋರ್ಸಕ್ ಪ್ರೀತಿ ಮುಖ್ಯ. ಈಗ ನೀವು ಒಬ್ರು ಇಬ್ರು ಮನೆಯಲ್ಲಿ ನೋಡ್ತಿರ್ಬೇಕು, ಮಕ್ಕಳಿಗೆ ಸರಿಸಮಾಜ ಚಂದಾಗಿ ನೋಡ್ತಿರ್ಬೇಕು. ಆದ್ರೆ ನಮ್ ಪರಿಸ್ಥಿತಿ ಆ ತರ ಅಲ್ಲ. ನಮ್ ಬಿಟ್ಟು ಹೋಗಿದ್ದೆ ಗಂಡ ಚಿಕ್ಕ ಮಕ್ಕಳು ಇದ್ದಾಗ, ಅವಾಗಿನ ನಾನು ಇದೆಲ್ಲ ಪದಾರ್ಥ. ಈಗ ಈ ಮಗಳು ಈ ತರ ಮಾಡಿದ್ಲು ಅಂದ್ರೆ ನನ್ ಪರಿಸ್ಥಿತಿ ಏನ್ ವಿಚಾರ ಮಾಡ್ಕೊಳ್ಳಿ. ನೀವು ರಾಜಕೀಯದೊಳಗಿದ್ದು ನೀವು ಇದು ನಿಮ್ ರಾಜಕೀಯದ ಬಗ್ಗೆ ನೀವು ಮಾಡ್ಲಿಕ್ಕತ್ತೀರಿ, ಆದ್ರೆ ಮನೆಯ ಪರಿಸ್ಥಿತಿ ಏನಪ್ಪಾ, ಆ ಹೆಣ್ಮಗಳ ಪರಿಸ್ಥಿತಿ ಏನು, ಆ ಮಗಳ ಪರಿಸ್ಥಿತಿ ಏನು, ಇರೋ ಒಬ್ಬ ಅಣ್ಣನ ಪರಿಸ್ಥಿತಿ ಏನು, ಅದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ರಾಜಕೀಯದ ಬಗ್ಗೆ ಬೇಕು, ನಿಮ್ ಸೀಟಿನ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀರಾ. ಆದ್ರೆ ನಮ್ಗೆ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ಳಿಕ್ ತಯಾರಿಲ್ಲ. ನೋಡಿ, ನಮಗೂ ಸಂಕಟ ಇದೆ, ಆದ್ರೆ ನಾವ್ ಮಾತಾಡಕ್ಕೆ ಒಲ್ ಅಂತ ಹೇಳಿದ್ದೇವೆ ಮೊದ್ಲಿನ ಮಾತು. ಈಗ ಸಿಎಂ ಗಳಿಗೆ ಹೇಳ್ತಾ ಇದ್ದೇನೆ, ಸಿಎಂ ನಮ್ ಪ್ರಧಾನ ಮಂತ್ರಿ ಅವ್ರಿಗೆ ನೇರವಾಗಿ ನಿಮ್ ಮುಖಾಂತರ ನಾ ಹೇಳ್ತಾ ಇದ್ದೇನೆ, ಏನಾರ ಆಗ್ಲಿ ನನ್ ಮಗಳು ನನ್ ಮನೇಲಿ ಬೇಕು, ಅದು ನನಗ್ ಬೇಕು. ನೀವ್ ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ಲ, ಇದೇ ನನ್ ಸ್ಥಾನದಲ್ಲಿ ನೀವ್ ಇಟ್ಕೊಂಡು ವಿಚಾರ ಮಾಡ್ರಿ, ಅವಾಗ ಏನಾಗ್ತದೆ.
ನೋಡಿ, ನಾ ಹೇಳುದು ಇಷ್ಟೇ, ಯಾಕಂದ್ರೆ ನನಗೆ ಏನೇನ್ ಹೇಳ್ತಾ ಇದ್ದಾರೆ, ನೀನೇ ಕಳ್ಸಿದ್ದೀಯಾ, ನೀನೇ ಇದು ಮಾಡಿದ್ಯಾ ಅಂತ ನನಗೆ ಹೇಳ್ತಾ ಇದ್ದಾರೆ. ಆದ್ರೆ ನನ್ಗೆ ಗೊತ್ತು ನನ್ನ ಮಗಳು ಏನ್ ಮಾಡ್ತಾಳೆ, ಏನಿಲ್ಲ ನನಗೇನ್ ಗೊತ್ತಿದೆ ಅಂತ ನನಗ್ ಗೊತ್ತು. ಜನ ಈ ಕಡೆನೂ ಹೇಳ್ತಾರೆ, ಆ ಕಡೆ ನಾ ಹಿಂಗ್ ಹೇಳ್ತಾರೆ, ಹಿಂಗ್ ಹೇಳ್ತಾರೆ. ಆ ಜನಗಳಿಗೆ ನಂಬಿದ್ರೆ ನಾ ಮನೇಲಿಂದ ಹೊರಗೆ ಬೀಳ್ಬೇಕಾದ್ರೆ ನನ್ನ ಪರಿಸ್ಥಿತಿ ಏನೈತಿ ಅದ್ ನನಗ್ ಗೊತ್ತು. ನಾ ದುಡಿಲಿಲ್ಲ, ನನ್ ಮನೆ ನಡೆಯೋದಿಲ್ಲ. ಈಗ ನನ್ ಮಗ ಹೊರಗಡೆ ಹೋದ್ರೆ ನಾನು ಅವನು ಜೀವಂತ ಬರ್ತಾನೆ ಇಲ್ಲ, ಅದು ಒಂದು ಹೆದರಿಕೆ ನನಗೆ. ಇಷ್ಟೆಲ್ಲ ನಾನು ಇಟ್ಕೊಂಡು ನಿಮ್ ವಿವಾದನ ನೀವು ಹಚ್ಕೊಂಡಿದ್ದೀರಾ. ತೊಂದ್ರೆ ಆದ್ರೆ ಯಾರು ಸಹಾಯ ಮಾಡಬೇಡಿ. ನಿಮ್ ಜೊತೆ ನಾವು ಇದೀವಿ, ಯಾರು ನಿಮಗ್ ಬಹಿಷ್ಕಾರ ಮಾಡುವಾಗಿಲ್ಲ, ಅದು ಕಾನೂನಿನ ವಿರುದ್ಧ. ಅದು ಇಶ್ಯೂ ಮಾಡೋಕ್ ಬೇಕಾಗಿಲ್ಲ. ಎಲ್ಲವನ್ನೂ ನೀವು ಒಳ್ಳೆ ಮಾತನಾಡಿದ್ರಿ ಒಬ್ಬ ತಾಯಿಯಾಗಿ. ಯಾಕಂದ್ರೆ ತಾಯಿಗೆ ನಿಜವಾದಂಥ ವೇದನೆ ಏನು ಅಂತ ಗೊತ್ತಿರುತ್ತೆ. ಏನಾದರೂ ನೋಡಿ, ಎಲ್ಲವೂ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ತಂದೆ ತಾಯಿಗಳು ಎಲ್ಲವನ್ನೂ ಹಂಚ್ಕೋತಾರೆ. ಆದರೆ ಏನಾದರೂ ಮಕ್ಕಳುಗಳು ಕೆಟ್ಟಂಥ ಸಂದರ್ಭದಲ್ಲಿ, ಮಕ್ಕಳುಗಳು ಓಡೋದಂಥ ಸಂದರ್ಭದಲ್ಲಿ, ಯಾರನ್ನೋ ಪ್ರೀತಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ತಾಯಿ ಹೊರಬೇಕು ಪಾಪ. ಆ ನೋವು, ಆ ದುಃಖ, ಅದುಮಾನ, ಅಪಮಾನ, ಯಾತನೆ, ವೇದನೆ ಎಲ್ಲವನ್ನೂ ಕೂಡ ತಾಯಿ ಹೊರಬೇಕು. ಎಂಥ ಕರ್ಮ ನೋಡಿ. ಆಕೆ ನಿಮ್ಮನ್ನ ಇಷ್ಟು ದಿನ ಆಯ್ತು, 10 ದಿನದ್ಲೇ ಇದೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಒಬ್ಬರಾದ್ರೆ ನನ್ನ ಮಗಳಿಗೆ ನಿಯತ್ತಲಿಂದ ಹುಡುಕಿದಿರಾ ಕೇಳಿ. ನಿಯತ್ತಲಿಂದ್ರೆ ನಿಮ್ ಮನಸ್ಸಾಕ್ಷಿಯಾಗಿ ನೀವೇ ಹೇಳ್ಕೊಳ್ಳಿ. ನನಗೇನು ಹೇಳೋದು ಬೇಡ, ನನಗೇನು ನೀವು ಉತ್ತರ ಕೊಡೋದು ಬೇಕಾಗಿಲ್ಲ. ನಿಮ್ ಮನಸ್ಸಿಗೆ ನೀವೇ ಸಾಕ್ಷಿಯಾಗಿ ನೀವೇ ಉತ್ತರ ಕೊಡಿ. ನಿಯತ್ತಲಿಂದ್ರೆ ಯಾರಾದ್ರೂ ನನ್ನ ಮಗಳಿಗೆ ಹುಡುಕಿದ್ದೀರಾ? ನನ್ ಮತ್ತೇನು ಕೇಳಂಗಿಲ್ಲ. ನನಗೂ ಉತ್ತರ ಕೊಡ್ಬೇಡಿ, ನೀವು ಮೀಡಿಯಾಕ್ಕೂ ಉತ್ತರ ಕೊಡ್ಬೇಡಿ, ಎಲ್ಲ ಕೊಡ್ಬೇಡ್ರಿ. ನೀವು ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ ಅಮ್ಮ, ನೀವು ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ. ಈಗ ನಮ್ಮಲ್ಲಿ ಕುತ್ಕೊಂಡಿರುವಂತ ಎಲ್ಲ ಗೆಸ್ಟ್ಗಳಿಗೂ ಕೂಡ ಜವಾಬ್ದಾರಿ ಇದೆ. ಅವ್ರ ಜವಾಬ್ದಾರಿಯಿಂದ ಉತ್ತರ ಕೊಡಬೇಕು. ನಾನು ಶುರು ಮಾಡ್ತಾ ಇದ್ದೀನಿ ಉಮರ್ ಶರೀಫ್ರ ಮುಖಾಂತರ. ಸರ್, ಆ ತಾಯಿ ಕೇಳಿದಂಥ ಪ್ರಶ್ನೆ ನಿಜಕ್ಕೂ ಏನು ಅಂತಂದ್ರೆ, ಅಯ್ಯಮ್ಮ ಒಂದು ಮಾತು ಹೇಳಿದ್ರು, ನಾನು ಆರಂಭದಿಂದ ಆ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಾದ್ರೆ ಗೊತ್ತಾಗುತ್ತೆ ಅದರ ಪರಿಣಾಮಗಳೇನು ಅಂತ. ಯಾರ್ದೋ ಮನೆ ಹೆಣ್ಮಕ್ಳು ಹೋದಂಥ ಸಂದರ್ಭದಲ್ಲಿ ದುಃಖ ಯಾಕ್ರಿ, ದುಮ್ಮಾನ ಯಾಕ್ರಿ, ಖುಷಿ ಪಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು ಅವರು, ಹೋದ್ಲಪ್ಪ ನನ್ನ ಮಗಳು ಅಂತ ಹೇಳಿ ಅಂತ ದುಡ್ಡು ಉಳಿಸಿಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೇಕೇನು ಸರ್? ಅಲ್ಲ, ಆಗಲ್ಲ. ಅದು ತಂದೆ ತಾಯಂದ್ರ ಆ ನೋವಿದೆಯಲ್ಲ, ಆ ನೋವು. ಅದಕ್ಕೆ ನೀವು ಆರಂಭದಲ್ಲಿ ಮಾತಾಡಿದ್ರಿ, ನಾನು ಅಪ್ರಿಷಿಯೇಟ್ ಯು. ಯಾವುದೇ ಧರ್ಮ ಹಿಂಗ್ ಓಡೋಗಿ ಅಂತ ಹೇಳಲ್ಲ. ಯಾವುದೇ ಧರ್ಮ ತಂದೆ ತಾಯಿಗಳನ್ನ ವಿರೋಧಿಸಿ ಮದುವೆ ಆಗು ಅಂತ ಹೇಳಲ್ಲ. ಬೇರೆ ಧರ್ಮದವರು ಇನ್ನೊಂದು ಧರ್ಮದವರು ಮದುವೆ ಆಗಬೇಕಾದ್ರೂ ಕೂಡ ಕುರಾನಲ್ಲಿ ಹೇಳುತ್ತೆ ತುಂಬಾ ಸ್ಪಷ್ಟವಾಗಿ. ಏನು ಅಂದ್ರೆ, ಮನೆಯಲ್ಲಿದ್ದಂತ ಹಿರಿಯರ ಅನುಮತಿ ಪಡೆದೇ ಮದುವೆ ಆಗಬೇಕು. ಅವ್ರು ಒಪ್ಪಲಿಲ್ಲ ಅಂತಂದ್ರೆ ಮದುವೆಗೆ ಆಸ್ಪದ ಇಲ್ಲ ಅಂತ. ಬಿಫೋರ್ ಮ್ಯಾರೇಜ್ ನಿಮಗಿಂತ ತುಂಬಾ ಜನ ಬಿಫೋರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಲವ್ ಮಾತಾಡಂಗಿಲ್ಲ. ಬಿಫೋರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ನಾ ಮಾತಾಡ್ತೀನಿ ಕ್ಲಿಯರ್ ಆಗಿ ಕ್ಲಿಯರ್ ಮಾಡ್ತೀನಿ. ಉಮರ್ ಶರೀಫ್ರನ್ನ ನಾವು ವಿದ್ವಾಂಸರು ಒಪ್ಕೊಂಡಿವಿ, ವಿದ್ವಾಂಸಕರಲ್ಲ ಅವರು. ನೋಡಿ, ಬಿಫೋರ್ ಮ್ಯಾರೇಜ್ ಲವ್ ಇಲ್ಲ ಇಸ್ಲಾಂ ಧರ್ಮದಲ್ಲಿ. ಒಬ್ಬ ಹೆಂಗಸು ಇಸ್ಲಾಂ ಅನ್ನು ಸ್ವೀಕರಿಸಿದ ನಂತರ ಸಮಾಜದಲ್ಲಿ ಓಪನ್ ಆಗಿ ಹೇಳ್ಕೊಳ್ತಾರೆ, ನಾನು ಇವತ್ತಿನಿಂದ ಮುಸ್ಲಿಂ ಅಂತ. ಇವಾಗ ಅವಳಿಗೆ ಗಾರ್ಡಿಯನ್ ಯಾರಾಗ್ತಾರೆ? ಅವ್ರ ತಂದೆ ಆಗಕ್ಕೆ ಸಾಧ್ಯ ಇಲ್ಲ ಇವಾಗ. ಯಾಕಂದ್ರೆ ಬಹಿರಂಗ ಪಡಿಸ್ಕೊಂಡು ಅವ್ರು ಬಂದು ಅವ್ರ ತಂದೆ ಬಂದು ಮುಸ್ಲಿಮೇತರರಾಗಿದ್ರೆ ಅವ್ರು ಗಾರ್ಡಿಯನ್ ಪೊಸಿಷನ್ ಇಂದ ಹೋಗ್ಬಿಡ್ತಾರೆ. ಯಾಕಂದ್ರೆ ಯಾರಾಗಿದ್ರು ಕೂಡ ಇವಾಗ ಮುಸ್ಲಿಂ ಸಮಾಜಕ್ಕೆ ಬಂದ್ಬಿಟ್ಲು. ಬರುವಾಗ ಬಹಿರಂಗ ಪಟ್ಕೊಂಡು ಬರ್ಬೇಕಾಗಿರುತ್ತೆ. ಏನೋ ಎಲ್ಲೋ ಓಡ್ಬಿಟ್ಟು ಆಮೇಲೆ ನಾನು ಮುಸ್ಲಿಂ ಆಗ್ಬಿಟ್ಟು ಅದೆಲ್ಲ ಇಲ್ಲ. ಇಸ್ಲಾಂ ಧರ್ಮಕ್ಕೆ ಬಂದ್ಬಿಟ್ಟು ಬಹಿರಂಗ ಪಡಿಸ್ಕೊಂಡು ನಾನು ಇವಾಗ ಮದುವೆ ಮಾಡಕ್ಕೆ ಹೋಗ್ತೀನಿ, ನನಗೆ ಅವ್ರ ಗಾರ್ಡಿಯನ್ ಅಂತ ಹೇಳ್ಕೊಂಡು ಎಲ್ಲ ಓಪನ್ ನಲ್ಲಿ ನಡಿಬೇಕು. ಇವಾಗ ಕತ್ಲಿನಲ್ಲಿ ನಡೆಯುವಾಗ ಏನಾಗ್ತಿದೆ, ಲವ್ ಜಿಹಾದ್ ಅಂತ ಏನೋ ಒಂದು ಇದೆ ಅಂತ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸೃಷ್ಟಿ ಮಾಡೋದು ಇದು ಒಂದು ತಪ್ಪಾಗಿದೆ. ಯಾಕಂದ್ರೆ ಕುರಾನಲ್ಲಿ ಎಲ್ಲೂ ಕೂಡ ಲವ್ ಜಿಹಾದ್ ಎಂಬ ಪದ ಇಲ್ಲ. ಮತ್ತೆ ಲವ್ ಮತ್ತು ಜಿಹಾದ್ ಒಂದಾಯ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಲವ್ ಅಂದ್ರೆ ಪ್ರೀತಿ, ಜಿಹಾದ್ ಅಂದ್ರೆ ಯುದ್ಧ. ಎರಡು ಎಲ್ಲಿ ಬರಕ್ಕಾಗಲ್ಲ. ಸೊ ದೇರ್ ಇಸ್ ಅ ಪ್ರಾಬ್ಲಮ್. ಈಗ ನೇರವಾಗಿ ಅವ್ರ ತಾಯಿ ಹೇಳಿದಂತ ಮಾತು, ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ ಕುತ್ಕೊಂಡು, ನನ್ನ ಮಗಳನ್ನ ಹುಡುಕುವಂತ ನಿಟ್ಟಿನಲ್ಲಿ ಯಾರ್ಯಾರು ಏನ್ ಹೆಲ್ಪ್ ಮಾಡಿರಿ ಅಂತ ಕೇಳಿದ್ರು. ನಾವು ಆತ್ಮಸಾಕ್ಷಿಯಿಂದ ನಾವು ಉತ್ತರ ಕೊಡಬೇಕಾಗುತ್ತೆ. ಖಂಡಿತವಾಗಿ ಸಂಕ್ಷಿಪ್ತವಾಗಿ ನೋಡಿ, ಪೊಲೀಸ್ ಅವರು ಅವ್ರ ಜವಾಬ್ದಾರಿಯಾಗಿ ಇದರ ವಿಚಾರ ಬಗ್ಗೆ ತನಿಖೆ ಮಾಡಬೇಕು. ಅವ್ರು ಟೋಟಲಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನ ಬಹಿರಂಗಪಡಿಸಬೇಕಾಗಿರುತ್ತೆ. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಲಾ ಅಂಡ್ ಆರ್ಡರ್. ಇವಾಗ ನಮ್ಮಂತವ್ರು ಏನ್ ಮಾಡಬೇಕು? ಕೌನ್ಸಿಲಿಂಗ್ ಕೊಡಬೇಕು. ನಮ್ಮಂತವ್ರು ಮುಂದೆ ಬಂದು ಕೌನ್ಸಿಲಿಂಗ್ ಕೊಡಬೇಕು. ಯೂತ್ಸ್ ನಮ್ಮ ಹತ್ರ ನೋಡಿ, ನಮ್ಮ ಸಮಾಜದಲ್ಲಿ ಕೂಡ ಇಂಥ ಪ್ರಾಬ್ಲಮ್ ಆಗಿದೆ. ನಮ್ಗೆ ಗೊತ್ತಿರೋರು ಒಂದು ಏನಾಗಿದೆ, ಹೆಂಗಸು ಬಂದು ಮುಸ್ಲಿಮು, ಗಂಡಸು ಬಂದು ಹಿಂದೂ, ಮದುವೆ ಮಾಡದೆ ಗೊತ್ತೇ ಇರಲಿಲ್ಲ, ಹೋಗ್ಬಿಟ್ಟು ನಾಪತ್ತ.
ಹೋಗಿ 2-3 ವರ್ಷ ಆಮೇಲೆ ಇವಾಗ ನಮ್ಗೆ ಗೊತ್ತಾಯ್ತು. ಆಮೇಲೆ ನಾವು ಕೌನ್ಸಿಲಿಂಗ್ ಮಾಡೋಕ್ಕೆ ಅವ್ರನ್ನ ಕರೆದ್ವಿ. ಆದರೆ ಏನಂದರೆ ಇವರಿಬ್ಬರು ಡೈವರ್ಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಅದನ್ನು ಕೂಡ ಹೆಂಗ್ ಡೈವರ್ಸ್ ಮಾಡ್ಕೊಳ್ಬೇಕಂತ ಗೊತ್ತೇ ಇಲ್ಲ ಅವರಿಗೆ. ಇವಾಗ ಕೌನ್ಸಿಲಿಂಗ್ ಕೊಡಕ್ಕೆ ನಾವು ಸಿದ್ಧವಾಗಿದೆ, ಅವ್ರು ಮುಂದೆ ಬರ್ತಿಲ್ಲ. ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಇವಾಗ. ಅಬ್ದುಲ್ ರಜಾಕ್ ನೋಡಿ, ನಾನು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರೀತಿ ಇದಕ್ಕೆ ಯಾರೂ ಸ್ಟಾಪ್ ಮಾಡಕ್ ಆಗಲ್ಲ. ಅದು ಆ ವಯಸ್ಸು ಹಂಗೆ, ಅದು ಹಿಂದೂಗಳ ಜೊತೆ ಆಗಲಿ ಮುಸ್ಲಿಮ್ಗಳ ಜೊತೆ ಆಗಲಿ ಒಂದು ಪ್ರೀತಿ ಆಗ್ಬಿಡುತ್ತೆ. ಒಂದು ಆ ಥರ ವಿಶ್ವಾಸದಲ್ಲಿ ಎಷ್ಟು ಕುಟುಂಬಗಳಿಲ್ಲ ಇವತ್ತು. ಸೆಲೆಬ್ರಿಟೀಸಲ್ಲಿ ನೋಡಿ, ಫಿಲ್ಮ್ ಆ್ಯಕ್ಟರ್ಸಲ್ಲಿ ನೋಡಿ, ಪೊಲಿಟಿಷಿಯನ್ಸಲ್ಲಿ ನೋಡಿ, ದೊಡ್ಡ ದೊಡ್ಡ ಮನೆಗಳಲ್ಲಿ ನೋಡಿ ಇದೆ, ಇಲ್ಲ ಅಂತಲ್ಲ. ಅದಕ್ಕಂತ ಹೇಳ್ಬಿಟ್ಟು ಇವತ್ತು ಲವ್ ಜಿಹಾದ್ ಎಂಬ ಪದ ತಪ್ಪು. ಮತ್ತೆ ಈ ನಾಗೇಶ್ ಅವ್ರು ಮಾಡಿರೋದು ಸರಾಸರಿ ತಪ್ಪು. ಇವ್ರು ಮೊದಲು ಅರೆಸ್ಟ್ ಒಂದ್ ನಿಮಿಷ ಸರ್ಕಾರದ ಲೆಟರ್ ಹೆಡ್ ಅಲ್ಲಿ ನೀವು ಬರೆದು ಆ ಒಂದು ಫ್ಯಾಮಿಲಿಯನ್ನ ಬಹಿಷ್ಕಾರ ಮಾಡಿ. ನಾಗೇಶ್ ಅವರು ಟೈಮ್ ಕೊಡ್ತೀವಿ. ಆ ತಾಯಿ ಹೇಳಿದಂತ ಒಂದ್ ನಿಮಿಷ ಪ್ಲೀಸ್, ಆ ತಾಯಿ ಹೇಳಿದಂತ ಮಾತಿ ಉತ್ತರ ಕೊಡಿ ಫಸ್ಟ್. ತಾಯಿ ಹೇಳಿದಂತ ಮಕ್ಕಳು ಬರ್ತಾನೆ, ಸ್ವೀಕಾರ ಮಾಡಿ, ಜವಾಬ್ದಾರಿ ಯಾವುದೇ ಧರ್ಮದವನಾಗಿರ್ಲಿ ಅಳಿಯ ಅಂತ ಸ್ವೀಕಾರ ಮಾಡಿ. ಯಾಕೆ ಸ್ವೀಕಾರ ಮಾಡ್ತಿಲ್ಲ? ತಮ್ಮ ಮಗಳು ಇಷ್ಟಪಟ್ಟದನ್ನ ನೀವ್ಯಾಕೆ ಇಷ್ಟಪಡ್ತಿಲ್ಲ? ಅವಳು ಒಬ್ಬ ಮೇಜರು ಇಷ್ಟಪಟ್ಟು ಮದುವೆ. ಇಸ್ಲಾಂ ಧರ್ಮದಲ್ಲಿ ಅವಕಾಶ ಇಲ್ಲ ಇದಕ್ಕೆ. ಹೇಳಿಮ್ಮ ಅಬ್ದುಲ್ ರಜಾಕ್ ಅವರಿಗೆ ಇಸ್ಲಾಂ ಧರ್ಮದಲ್ಲಿ ಇಬ್ರಾಹಿಂ ಮುಸಲ್ಮಾನನೇ ಅಲ್ಲ ಅಂತ ನಾನು ಹೇಳ್ತೀನಿ. ಅವನು ಮುಸಲ್ಮಾನನೇ ಅಲ್ಲ. ಅವನಿಗೆ ನೀವಿಟ್ಕೊಳ್ಳಿ. ಅವನಿಗೆ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಲ್ಲಿ ಮದುವೆ ಮಾಡೋ ಅವಕಾಶ ಇದೆ. ಆದ್ರೆ ಈ ತರ ಮದುವೆಗಳು ನಮ್ಮ ಯಾವ ಮಸೀದಿಯಲ್ಲೂ ನಡೆಯಲ್ಲ. ಯಾವ ಮಸೀದಿಯಲ್ಲೂ ಈ ತರ ಮದುವೆಗಳಿಗೆ ಅವಕಾಶ ಇಲ್ಲ. ನಾವು ಸೇರ್ಸೋದು ಇಲ್ಲ. ಲವ್ ಜಿಹಾದ್ ಈಗ ಮುಸಲ್ಮಾನ ಅಲ್ಲ ಅಂತ ನಾಳೆ ಪ್ರಾರ್ಥನಾ ಮಂದಿರಗಳಿಗೆ ನಿಮ್ಮ ಮನೆಗೆ ಸೇರ್ಸಲ್ವಾ? ಪ್ರಾರ್ಥನಾ ಮಂದಿರಗಳಿಗೆ ಸೇರ್ಸಲ್ವಾ? ಮುಸಲ್ಮಾನ ಅಲ್ಲ ಅಂತ ನೀವು ಹೇಳಿದ್ರಲ್ಲ, ಅವನೊಬ್ಬ ಮುಸಲ್ಮಾನನೇ ಅಲ್ಲ ಅಂದ್ರಲ್ಲ, ಸೇರ್ಸಲ್ವಾ? ಮನೆಗೆ ಸೇರ್ಸಲ್ವಾ? ನಿಮಗೂ ಸೇರಿಸ್ತದೆ, ಆದ್ರೆ ಅವನು ಮುಸಲ್ಮಾನನೇ ಅಲ್ಲ, ಅವನು ಮುಸ್ಲಿಮೇ. ಅವನು ಮುಸ್ಲಿಂ ಅಷ್ಟೇ. ಅದನ್ನ ಒಪ್ಕೋಬೇಕು ಫಸ್ಟ್. ಅವಕಾಶನೇ ಇಲ್ಲ. ಅಮ್ಮ ಹೇಳಿದೀವಿ, ಏನಂತೀರಮ್ಮ? ಏನಂತೀರಿ ಇದ್ರ ಬಗ್ಗೆ? ಅಲ್ಲ, ಅವನಿಗೆ ನಮ್ಮ ಜಾತಿಯಲ್ಲಿ ಕನ್ವರ್ಟ್ ಆಗ್ತಾನೆ ಅಂತ ಕೇಳಿ. ನೀವು ನಿಮ್ಮ ಅಳಿಯನ್ನ ಕೇಳಬೇಕು, ನನಗೆ ಕೇಳಲು ನಾನೇನು ಉತ್ತರ ಕೊಡ್ಲಿ? ನಿಮ್ಮ ಅಳಿಯನ್ನ ಕರೆದು ಬಿಟ್ಟು ಆಯ್ತಪ್ಪ ಆಯ್ತು ಮದುವೆ ಕೇಳಿ, ನಂತರ ಜನವರಿ ಹಾಕೊಳ್ಳಿ ಕೇಳಿ, ನಂತರ ಕಿವಿ ಚಿಚ್ಕೊಳ್ಳಿ ಕೇಳಿ, ನಂತರ ಎಲ್ಲ ಹಿಂದೂ ಧರ್ಮನ ಪಾಲನೆ ಮಾಡಕ್ ಹೇಳಿ. ಅದು ನಾನ್ ಕೇಳಕ್ಕಾಗಲ್ಲ. ನಿಮ್ಮ ಅಳಿಯ ನೀವ್ ಕೇಳ್ಬೇಕು. ನಿಮ್ಮ ಅಳಿಯ ನೀವ್ ಕೇಳ್ಬೇಕು. ಮೊದ್ಲು ಅವನಿಗೆ ಸ್ವೀಕಾರ ಮಾಡಿ, ಸ್ವೀಕಾರ ಮಾಡಿ ಮೊದ್ಲು ಅಳಿಯಂತರ. ಈ ಮಾತುಗಳು ನಂತರ ಈ ಸ್ವಾಮಿಗಳ ಮಾತು ಕೇಳ್ಕೊಂಡು ಬಹಿಷ್ಕಾರ ಅದಕ್ಕೆಲ್ಲ ಭಯ ಪಡಬೇಡಿ. ಕಾನೂನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ನಮ್ಮ ದೇಶದಲ್ಲಿ. ಅವ್ರು ಹೇಳ್ತಾರೆ ಮಾಡ್ಲಿಕ್ಕೆ ನಾವು ಸ್ವೀಕಾರ ಮಾಡ್ಕೋತೀವಿ ಅವನಿಗೆ. ಹೇಳಿಮ್ಮ ಹೇಳಿ. ಅದೇ ಅವನಿಗೆ ನಮ್ ಧರ್ಮನ ಸ್ವೀಕಾರ ಮಾಡಕ್ ಹೇಳಿ, ಹಿಂದೂ ಧರ್ಮನ ಖುಷಿ ಅಲ್ಲ. ಧರ್ಮ ಮುಸಲ್ಮಾನ ಮಾಡ್ಕೊಂಡ್ಬಿಟ್ಟವಲ್ಲ. ಭಾರಿ ಖುಷಿ, ಭಾರಿ ಚಂದ. ಅದು ಅದು ಸತ್ಯ. ಸ್ವಾಮೀಜಿ ಎಲ್ಲ ಸ್ವಾಮಿಗಳಾಗಿ ತಲೆ ಕೆಡಿಸಿರೋದು ಈ ಮುಂದೆ. ಸ್ವಾಮೀಜಿ ಧರ್ಮದ ಮೇಲೆ ದಾಳಿ ಮಾಡ್ತಾರೆ. ಇವರೆಲ್ಲ ಇದಲ್ಲ, ಇವ್ರು ತಲೆ ಕೆಡಿಸಿರೋದ್ರಿ. ಹೋಗ್ಬಿಟ್ಟು ಇವರು ಧರ್ಮದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಯಾರು ದಾಳಿ ಮಾಡ್ತಿದ್ದಾರೆ? ಮೊದಲು ಮಾಡಿದ್ರೆ ನಾವ್ಯಾಕೆ ಮಾಡಿದ ಉಳಿಸಬೇಕು ಅಂತ ಹೇಳಿ ಇವರು ಕೋರ್ಟ್ ಅಲ್ಲಿ ರೋಮಿಯೋ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಳ್ರಿ. ನೀವು ಧರ್ಮ ಹೇಳ್ಕೊಳ್ಳಿ, ಜನರಿಗೆ ಕೇಳಿದ್ರೆ ನೀವು ವಿಚಾರ ಕೊಡ್ತೀರಾ? ನಾವು ಬುದ್ಧಿ ಕಲಿತಾ ಇದ್ದೇವಲ್ವಾ? ಇಲ್ಲ, ಧರ್ಮ ಹೇಳ್ಕೊಂಡಿದ್ರೆ ನೀವು ವಿಷಯ ಆಗ್ತೀರಾ ಜನರ ಮನಸ್ಸಲ್ಲಿ? ನೀವು ರೋಮಿಯೋ ಸ್ಟಾರ್ಟ್ ಮಾಡ್ತೀರಿ ಕರ್ನಾಟಕದಲ್ಲಿ. ಒಂದು ತಂದೆ ತಾಯಿಯನ್ನು ಕೌನ್ಸಿಲ್ ಮಾಡಿದ ಒಬ್ಬ ನಮ್ಮ ಮಸೀದಿಗಳಲ್ಲಿ ನಮ್ಮ ಧರ್ಮದಲ್ಲಿ ಲವ್ ಜಿಹಾದ್ಗೆ ಅವಕಾಶನೇ ಇಲ್ಲ. ಹಾಕಬೇಕಾದಂತಹ ನಮ್ಮ ಹುಡುಗರು ಹಿಂದೂ ಹುಡುಗಿಯರನ್ನ ಮದುವೆ ಮಾಡಿದ್ರೆ ಅವರು ನಮ್ಮವರಲ್ಲ. ರೋದನರಿ ಅದು ಹೆತ್ತವಳಿಗೆ ಹೆಗ್ಗಡೆ. ನಮ್ಮ ಹೆಣ್ಣು ಮಕ್ಕಳು ಹಿಂದೂ ಹುಡುಗರನ್ನ ಮದುವೆ ಮಾಡಿದ್ರೆ ಅವರು ನಮ್ಮವರಲ್ಲ. ಆ ಪ್ರೀತಿ ನೋವು ಇದು ಕಾನೂನಿನ ವ್ಯವಸ್ಥೆ. ನೀವು ಸರ್ಕಾರದಿಂದ ಕೇಳಬೇಕು. 1956 ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಬ್ಯಾನ್ ಮಾಡಿ ಅಂತ ಹೇಳ್ಬೇಕು. ಇವಾಗ ಸ್ಥಿತಿ ಬಂದ್ರೆ ನಮಗೂ ನೋವಾಗ್ತದೆ ರಜಾಕ್ ಅವರೇ. ಇಲ್ಲಿ ನೋವಾಗುತ್ತೆ ಇದಾಗುತ್ತೆ ಅಂದ್ರೆ ನೀವು ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳಿ. ನನ್ ಮಾತು ಕೇಳಿ. ಈಗ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ನೀವು ಸರ್ಕಾರನ ಒತ್ತಾಯ ಮಾಡಿ. ನೀವು ತಡೀರಿ. ನಮ್ಮ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ 1956 ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಬಾಲಿಷ್ ಮಾಡಿ. ಆವಾಗ ನಮ್ಮ ದೇಶದಲ್ಲಿ ಈ ತರ ಧರ್ಮಗಳ ಮದುವೆನೇ ಆಗಲ್ಲ. ಅವಕಾಶ ಕೊಟ್ಟು ಸರ್ಕಾರ ಸಂವಿಧಾನ ಅವಕಾಶ ಕೊಟ್ಟಿದೆ. ನಾವು ನೀವು ಯಾಕೆ ಕೇಳಬೇಕು? ಜೀವನ ಕಾಲವನ್ನು ನಾವು ಕಾಯುವ.
ಅಬ್ದುಲ್ ರಜಾಕ್ ಅಲ್ಲಲ್ಲ ಮಾತಾಡ್ಬೇಕಾರೆ ಇದು ವಿಶಾಲ ಮಾಡ್ತಿದ್ದಾರೆ. ಅಲ್ಲ ಒಂದು ಲವ್ ಜಿಹಾದ್ ಪದ ನೀವು ಏನ್ ಮಾತಾಡ್ತಾ ಇದ್ದೀನಿ ಲವ್ ಜಿಹಾದ್ ಅದರ ಪರಿಣಾಮ ಇಲ್ಲಿ ನಿಮ್ಮಗಳ ಕರ್ಸೋದು ನಿಮ್ಮನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ಕರ್ಸೋದ್ ಹೆಂಗ್ ಗೊತ್ತಾ? ಇನ್ನೊಂದಿಷ್ಟು ನಾವು ಎಲ್ಲರೂ ಕೂಡ ಪೆಟ್ರೋಲ್ ಹಾಕೊಂಡು ರೆಡಿ ಇದಾರೆ, ಕಡ್ಡಿಗೀರು ಬನ್ನಿ ಅಂತ ಅಲ್ಲ, ಇರೋದ್ರಲ್ಲಿ ಹೆಂಗ್ ಸರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಅಧಿಕೃತವಾಗಿ ಒಂದು ಮಾತು ಹೇಳ್ತಿದ್ದೀನಿ. ನಮ್ಮ ಧರ್ಮದಲ್ಲಿ ಅವಕಾಶ ಇಲ್ಲ. ಹೇಳ್ಬೇಕು, ಯಾರ್ಯಾಗಿರ್ಲಿ ಯಾವ ಮಸೀದಿಯಲ್ಲೂ ಈ ಮದುವೆಗೆ ನೈತಿಕವಾಗಿಲ್ಲ. ಮಾತಾಡೋ ಸಂದರ್ಭದಲ್ಲಿ ರಜಾಕ್ ಅವರ ವಿಚಾರ ಹೇಳ್ತೀನಿ. ನಿಮ್ ಜೊತೆ ಕೂತಿರೋ ಪ್ಯಾನಲಿಸ್ಟ್ ಯಾರು ನಿಮ್ ದಿವೇಶಿಗಳಲ್ಲ. ಆಮೇಲೆ ನೀವು ಕೂತಿರೋದ್ರಿಂದ ಸತ್ಯ ಏನಿದೆ ಧರ್ಮದಲ್ಲಿ ಏನಿದೆ ಈ ತರ ಇದು ಸಮಸ್ಯೆ. ಸ್ವಾಮೀಜಿಗಳಿಗೆ ಪೇನ್ ಕಿಲ್ಲರ್ ತಗೋ ಅಂತ ಹೇಳ್ತೀರಾ, ಪಕ್ಕದಲ್ಲಿ ಕೂತಿರೋ ನಿಮ್ದೇ ಬುದ್ಧಿ ಕಡಿಮೆ ನಿಮಗೆ ಅಷ್ಟೇ, ಬುದ್ಧಿ ಕಡಿಮೆ ನಿಮಗೆ ಅಷ್ಟೇ ಒಪ್ಕೊಳ್ಳಿ. ಉಮರ್ ಶರೀಫ್ ಕೊನೆಯದಾಗಿ ನಾನು ಹೇಳ್ಕೊಳ್ಳೋದಂದ್ರೆ, ಮದುವೆ ಮಾಡಬೇಕಂದ್ರೆ ತಂದೆ ತಾಯಿ ಪರ್ಮಿಷನ್ ಇಲ್ಲದೆ ಮದುವೆ ಮಾಡೋಕ್ಕೆ ಮುಂದೆ ಬರಬೇಡಿ. ಒಂದು ವೇಳೆ ತಂದೆ ತಾಯಿನಿಂದ ನಿಮ್ಮ ಲೈಫ್ಗೆ ಥ್ರೆಟ್ ಆಗಿದ್ರೆ, ಅಂದರೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಕಾನೂನು ವ್ಯವಸ್ಥೆ ಇದೆ, ಅಲ್ಲಿ ಕೂಡ ಬಹಿರಂಗವಾಗಿ ಹೋಗಿ ಮೀಡಿಯಾಗೆ ಬಂದು ಓಪನ್ ಆಗಿ ಮಾತಾಡಿ. ಸುಮ್ಮನೆ ಇಲ್ಲದೆ ಇರುವಾಗ ನೀವು ಏನೋ ಒಂದು ಮಾಡ್ಕೊಂಡ್ರೆ ಎರಡು ಧರ್ಮದ ಸಮುದಾಯ ನಡುವೆ ಒಂದು ಗೊಂದಲ ಉಂಟಾಗ್ತಿದೆ, ಅದು ಬೇಡವೇ ಬೇಡ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿರುವಂಥ ಮುಂದೆ ಬರುವಂಥ ಎಲ್ಲ ಪ್ಯಾನಲಿಸ್ಟ್ಗೂ ಒಂದೇ ಒಂದು ಮಾತು, ಯಾವ್ದಾದ್ರು ಒಂದು ಸಮಸ್ಯೆ ನಾವು ಎತ್ಕೊಂಡಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ನೀವಿರಿ, ಆ ಜಾಗದಲ್ಲಿ ತಂದೆ ತಾಯಿಗಳ ಜಾಗದಲ್ಲೋ ಸಂತ್ರಸ್ತರ ಜಾಗದಲ್ಲೋ ಪ್ಲೀಸ್ ನೀವು ಅದಕ್ಕೂ ತರಬೇಡಿರಿ, ಇಲ್ಲಿ ವಿಷಯ ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ಳಿ. ನೀವು ಇಲ್ಲಿ ಮಧ್ಯದಲ್ಲಿ ಮಾತಾಡಬೇಡಿ, ನೀವು ಮಧ್ಯದಲ್ಲಿ ಮಾತಾಡಬೇಡಿ. ಸುಮ್ನಿರಿ, ಆ ನೋವೇನು ಅಂತ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಯಾವ ಪ್ಯಾನಲಿಸ್ಟ್ ಆಗಿ ಹರ್ಕಾ ಬರ್ಕಾ ಬಾಯಿಂದ ಏನ್ ನಾವು ಕೂಗಿದ್ರು ಕೂಡ ಅಷ್ಟೇನೆ. ಅದೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.